ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಈ ಮೊದಲಿನ ವಿಡಿಯೋದಲ್ಲಿ ರಾಷ್ಟ್ರಪತಿ ಚುನಾವಣೆಯ ಸಂದರ್ಭದಲ್ಲಿ MLA ಮತ್ತು MP ಗಳ ಮತಗಳ ವ್ಯಾಲ್ಯೂ ಏನಿರುತ್ತೆ, ಯಾವ ರೀತಿಯಾಗಿ ತೆಗಿತೀವಿ ಅನ್ನೋದ್ರ ಕುರಿತಾಗಿ ಚರ್ಚೆ ಮಾಡಿದ್ವಿ. ಆದರೆ ಬಹಳಷ್ಟು ಜನರು ಒಂದು ಪ್ರಶ್ನೆ ಇತ್ತು, ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಏಕರೂಪದ ನಾಗರಿಕ ಸಂಹಿತೆಯ ಕುರಿತಾಗಿ ಭಾಳಷ್ಟು ಜನ ಏನು ಮಾಡ್ತಿದ್ರು ಅಂತಂದರೆ ಕೇಳ್ತಿದ್ರು, ಸರ್ ಏನು ಸರ್ ಇದು ಏಕರೂಪದ ನಾಗರಿಕ ಸಂಹಿತೆ UCC ಅಂತ ನಾವು ಕರಿತೀವಿ, ಅಂತಂದರೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ದೇಶದಲ್ಲಿ ಎಲ್ಲೋ ಒಂದು ಕಡೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದ ಮಾತು ನನಗೆ ನೆನಪಾಗುತ್ತೆ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರದ ವಿಷಯವನ್ನು ಇಟ್ಕೊಂಡು ಅವ್ರು ಮಾತಾಡ್ತಿರ್ಬೇಕಾದಂಥ ಟೈಮಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಏನು ಹೇಳಿದ್ರು ಅಂತಂದರೆ, ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ಅವ್ರ ದೋ ನಿಶಾನ್ ನಹಿ ಚಲೇಗ ಅಂತೇಳಿ. ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೇಗ. ಅಂದರೆ ಒಂದು ದೇಶದಲ್ಲಿ ಎರಡು ಚಿಹ್ನೆಗಳು, ಎರಡು ಸಂವಿಧಾನಗಳು ಮತ್ತು ಎರಡು ಪ್ರಧಾನಿಗಳು ನಡೆಯಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಈ ದೇಶ ಅಂತಂದರೆ ಹಲವು ಭಾಷೆ, ಹಲವು ಜನ, ಹಲವು ಧರ್ಮ, ಹಲವು ಜಾತಿ ಎಲ್ಲವನ್ನೂ ಒಳಗೊಂಡಿರುವಂಥ ದೇಶ. ಎಲ್ಲೋ ಒಂದು ಕಡೆ ಕವಿ ಬರಿತಾನಲ್ಲ, ಏನಂತ ಬರಿತಾನಂದರೆ, ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವೊಂದೇ, ಸಾವಿರ ನದಿಗಳು ಸೇರಿ ಹರಿದರು ಕೂಡುವ ಕಡಲೊಂದೇ, ഇരുಳಿಗೆ ಶಾಸ್ತ್ರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ, ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ, ಒಂದೇ 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 ನಾವೆಲ್ಲರೂ ಒಂದೇ, ಈ ದೇಶದಳು ಎಲ್ಲಿದ್ದರೂ ಭಾರತ ನಮಗೊಂದೇ, ಭಾರತ ನಮ್ಮದೊಂದೇ ಅಂತ ಹೇಳ್ತಾರೆ. ಹಾಗೆ ಭಾರತ ನಮಗೊಂದೇ, ಭಾರತ ನಮ್ಮದೊಂದೇ ಆಗಿದ್ದರೂ ಕೂಡ ಭಾರತ ದೇಶದಲ್ಲಿ ಹಲವು ಭಾಷೆಗಳು, ಹಲವು ಧರ್ಮಗಳಿದೆ. ಇದರ ಮಧ್ಯದಲ್ಲಿ ಏನಪ್ಪ ಅಂದರೆ ಒಂದೊಂದು ಧರ್ಮಕ್ಕೆ ಒಂದೊಂದು ಕಾನೂನುಗಳಂತ ಬರುತ್ತೆ. ಈ ಕಾನೂನುಗಳು ಬೇರೆ ಬೇರೆ ಆಗಿರೋದ್ರಿಂದಾಗಿ ಈಗ ಹಿಂದೂ ಧರ್ಮ ಅಂತ ಬಂದಾಗ ಹಿಂದೂ ಧರ್ಮಕ್ಕೆ ಒಂದು ಕಾನೂನು, ಹಿಂದೂ ವಿವಾಹಕ್ಕೆ ಒಂದು ಕಾನೂನು, ಇಸ್ಲಾಂ ಅಂತ ಬಂದಾಗ ಇಸ್ಲಾಂ ಧರ್ಮ ಒಂದು, ಇಸ್ಲಾಮಿನ ಕಾನೂನುಗಳೇ ಬೇರೆ, ಇಸ್ಲಾಮಿನ ವಿವಾಹ ಪದ್ಧತಿ ಬೇರೆ, ವಿವಾಹ ಕಾನೂನುಗಳು ಬೇರೆ, ಕ್ರಿಶ್ಚಿಯನಿಗೊಂದು ಬೇರೆ, ಸಿಖ್ಖರಿಗೊಂದು ಬೇರೆ, ಬೌದ್ಧರಿಗೊಂದು ಬೇರೆ, ಜೈನರಿಗೊಂದು ಬೇರೆ, ಹೀಗೆ ಬಹಳಷ್ಟು ವಿಚಾರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೀಗಾಗಿ ಅದರ ಕುರಿತಾಗಿ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದರೆ ಭಾರತೀಯ ವೈಯಕ್ತಿಕ ಕಾನೂನುಗಳು ಮತ್ತು ಸಂವಿಧಾನಿಕ ಚೌಕಟ್ಟಿನಲ್ಲಿ ಒಂದು ಅಧ್ಯಯನ ಮಾಡಬೇಕು ಅಂತ ನಾವು ಹೊರಟ್ವಿ. ಅಂತಂದರೆ ಭಾರತ ದೇಶಕ್ಕೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಯಾಕೆ ಅವಶ್ಯಕತೆ ಬೀಳುತ್ತೆ, ಮತ್ತು ಭಾರತ ಸಂವಿಧಾನದ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಕರಿತೀವಿ, ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತ ಏನು ಕರಿತೀವಲ್ಲ, ಆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕೂಡ ಈ ಏಕರೂಪದ ನಾಗರಿಕತೆ ಸಂಹಿತೆಯ ಬಗ್ಗೆ ಉಲ್ಲೇಖ ಮಾಡ್ತಾರೆ. ವಿಚಿತ್ರ ಹೆಂಗಿದೆ ಅಂತಂದರೆ, ಒಂದು ವೇಳೆ ಇದೇನಾದರೂ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬಂದಿದ್ದೇ ಆಗಿದ್ದರೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಇಷ್ಟೊತ್ತಿಗೆ ನಾವೆಲ್ಲರೂ ಜಾರಿಗೆ ತಂದಿರ್ತಿದ್ವಿ. ಆದರೆ ಇಲ್ಲೇನು ಬರುತ್ತೆ ಅಂತಂದರೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಜಾರಿಗೆ ತೊಗೊಂಬಂದರೆ ಇವುಗಳನ್ನು ಜಾರಿಗೆ ತರುವಂಥದ್ದು ರಾಜ್ಯಗಳ ಮೇಲೆ ನಿರ್ಧಾರವಾಗುತ್ತದೆ ಅಂತ ನಾವು ನೋಡ್ತೀವಿ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಯಾವುದು ಅಂತಂದರೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಬೇಕಾ ಬೇಡವಾ ಅನ್ನುವಂಥದ್ದು. ಸೊ ಬೇಕಾ ಬೇಡವಾ ಅನ್ನೋಂಥ ಪ್ರಶ್ನೆ ಬಂದಾಗ ಏನೇನಾಗುತ್ತೆ ಏನು ಅನ್ನೋದನ್ನೇನಪ್ಪ ಅಂತಂದರೆ ನಾವಿಲ್ಲಿ ನೋಡ್ಲಿಕ್ಕೆ ಹೊರಟ್ರೆ, ಮೊದಲನೇದಾಗಿ ಒಂದು ವಿಚಾರವನ್ನು ಇಲ್ಲಿ ನಾವು ಸ್ಪಷ್ಟಪಡಿಸ್ಕೋಬೇಕಾಗತ್ತೆ. ಯಾವುದು ಅಂತಂದರೆ, ಯೂನಿಫಾರ್ಮಲ್ ಸಿವಿಲ್ ಕೋಡನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೋದು ಅಂತೇಳ್ಬಿಟ್ಟು. ವೈಯಕ್ತಿಕ ಕಾನೂನುಗಳು ಮತ್ತು ಉತ್ತರಾಧಿಕಾರ ಅಂತ ಬರುತ್ತೆ. ಫಸ್ಟ್ ನಾವು ನೋಡಬೇಕಾಗಿರುವಂಥದ್ದು, ಈಗ ಭಾರತ ಸಂವಿಧಾನದ ಯಾವುದು DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅಡಿಯಲ್ಲಿ ಏನಪ್ಪ ಅಂತಂದರೆ ಇದನ್ನು ನಾವು ಜಾರಿಗೆ ತಗೋಬೇಕಂತ ಹೊರಟಿರ್ತೀವಿ. ಸೊ ಇಲ್ಲೇನು ಹೇಳುತ್ತೆ ಅಂತಂದರೆ, ವೈಯಕ್ತಿಕ ಕಾನೂನುಗಳು ಬಂದ್ಬಿಡುತ್ತೆ ಮತ್ತು ಉತ್ತರಾಧಿಕಾರದ ಕಾನೂನು. ಫಸ್ಟ್ನೇದಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರ್ ಅಂತ ನೀವೇನಾದರೂ ಕೇಳಿದ್ದೆ ಆದರೆ, ಸರ್ ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದ್ದೀವಲ್ಲ, ಇದು ಯಾವುದ್ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ನೋಡೋದಾದರೆ ಇಲ್ಲೊಂದು ಚಾರ್ಟ್ ಇದೆ. ಈ ಚಾರ್ಟನ್ನು ನೋಡಿದಾಗ ನಮಗೆ ಒಂದು ಐಡಿಯಾ ಬರ್ಬೋದು, ಅಂದರೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಯಾವುದಕ್ಕೆ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಉದಾಹರಣೆಗೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಅಂತ ನೋಡಿದಾಗ ಒಂದೇನು ಬರುತ್ತಪ್ಪ ಅಂತಂದರೆ, ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು, ಅನುವಂಶೀಯತೆ. ಏನಾಗುತ್ತೆ ಅಂದರೆ ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು, ಅನುವಂಶೀಯತೆ ಈ ಎಲ್ಲವುಗಳ ಅಡಿಯಲ್ಲಿ ಏನಪ್ಪ ಅಂತಂದರೆ ನಾವು ಇದನ್ನು ನೋಡಬೇಕಾಗತ್ತೆ. ಇದು ಅದಕ್ಕೆ ಅವಶ್ಯಕತೆ ಬೀಳುತ್ತೆ. ಸರ್ ಹಾಗಂದ್ರೆ ಏನು ಸರ್ ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ, ದತ್ತು ಮತ್ತು ಅನುವಂಶೀಯತೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇಲ್ಲಿ ಹೆಂಗಿದೆ ಅಂತಂದರೆ, ಇಸ್ಲಾಂ ವಿವಾಹ ಪದ್ಧತಿನೇ ಬೇರೆ ಇದೆ, ಇಸ್ಲಾಂನಲ್ಲಿ ವಿಚ್ಛೇದನ ಪದ್ಧತಿನೇ ಬೇರೆ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ರದ್ದುಗೊಳಿಸಲಾಯಿತು, ಯಾವುದು ತ್ರಿವಳಿ ತಲಾಖನ್ನು ರದ್ದುಗೊಳಿಸಲಾಯಿತು. ಇಲ್ಲಿಲ್ಲ ಅಂದರೆ ಸಿಚುವೇಶನ್ ಏನಿತ್ತು, ಮದುವೆಯಾದಂಥ ಹೆಣ್ಣು ಮಗಳಿಗೆ ತಲಾಕ್ ಅಂತ 3 ಬಾರಿ ಉಲ್ಲೇಖ ಮಾಡಿದ್ರೆ ಸಾಕು ವಿಚ್ಛೇದನ ಆಗ್ತಿತ್ತು ಅಂತಿತ್ತು. ಈಗಿಲ್ಲ, ಅದು ಕಾನೂನು ಅಡಿಯಲ್ಲಿ ಹೋಗಿಬಿಟ್ಟು ವಿಚ್ಛೇದನ ಪಡಿಬೇಕಂತ ಅದು ಶಹರಿಯತ್ ಕಾನೂನು ಅಡಿಯಲ್ಲಿ ಬರಬೇಕಾಗಿತ್ತು. ಇವೆಲ್ಲವನ್ನು ನೋಡಿದಾಗ ಏನಪ್ಪ ಅಂತಂದರೆ, ಹಿಂದೂ ವಿವಾಹ ಪದ್ಧತಿಯಲ್ಲಿ ಹಿಂದೂ ವಿವಾಹ ಮೊದಲನೇ ಹೆಂಡತಿ ಬದುಕಿರಬೇಕಾದ್ರೆ ಎರಡನೇ ಮದುವೆ ಆಗಬೇಕಾದ್ರೂ ಕೂಡ ಕಂಡೀಷನ್ಸ್ ಇದೆ.
ಅದಕ್ಕೆ ಕಾನೂನು ಅಡ್ಡ ಬರುತ್ತೆ. ಇನ್ ಕೇಸ್ ಅವ ಮದುವೆ ಆಗ್ತಾನೆ ಅನ್ನೋದಾಗಿದ್ದರೂ ಕೂಡ ಎರಡನೇ ಹೆಂಡತಿಗೆ ಯಾವುದೇ ರೀತಿ ಪಾಲ್ದಾರಲಾಗಿರಲ್ಲ. ಅದರ ಜೊತೆಯಲ್ಲಿ ಮೊದಲನೇ ಹೆಂಡತಿಗೆ ಒಪ್ಪಿಗೆ ಕೊಟ್ಟರೆ ಎರಡನೇ ಮದುವೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ. ಮೊದಲನೇ ಹೆಂಡತಿ ಒಪ್ಪಿಗೆ ಕೊಡಬೇಕು ಅಂತಂದರೆ ಅವಳಿಗೆ ಏನಾಗಿರಬೇಕು ಅಂತಂದರೆ ಯಾವುದಾದ್ರೂ ದೊಡ್ಡ ರೋಗ ಇರಬೇಕು ಅನ್ನೋದಿರುತ್ತೆ, ಅಥವಾ ಅವಳು ಬದುಕುವ ಸಂಭಾವನೆ ಕಡಿಮೆ ಇರುವಂಥದ್ದು, ಅಥವಾ ಯಾವುದೋ ಒಂದು ದೊಡ್ಡ ಸಮಸ್ಯೆ ಇದ್ದಂಥ ಟೈಮಲ್ಲಿ ಏನು ಕೊಡ್ಲಿಕ್ಕೆ ಆಪ್ಷನ್ ಇದೆ ಅಂದರೆ ಎರಡನೇ ಮದುವೆ ಆಗ್ಲಿಕ್ಕೆ ಆಪ್ಷನ್ ಇದೆ. ಇಲ್ಲ ನಾನು ಸುಮ್ಮನೆ ಎರಡನೇ ಮದುವೆ ಆಗ್ತೀನಿ ಅಂದರೆ ಕೊಡಲ್ಲ. ಸೊ ಅವೆಲ್ಲವುಗಳನ್ನು ಏನಪ್ಪ ಅಂತಂದರೆ ಅದು ವಿವಾಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು. ಇನ್ನು ಉತ್ತರಾಧಿಕಾರಿ, ತನ್ನ ನಂತರದಲ್ಲಿ ಯಾರನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಂಥ ಟೈಮಲ್ಲಿ ಕೂಡ ಕೆಲವೊಂದು ಧರ್ಮದ ಕಾನೂನುಗಳು ಕೆಲವೊಂದನ್ನು ಹೇಳುತ್ತೆ. ಆ ನಿಟ್ಟಿನಲ್ಲಿ ಇನ್ನು ದತ್ತು, ಮನೆಯಲ್ಲಿ ನನಗೆ ಮಕ್ಕಳೇ ಇಲ್ಲ, ನಾನು ಯಾರನ್ನಾದರೂ ದತ್ತು ಸ್ವೀಕಾರ ಮಾಡಿಬಿಟ್ಟು ಅವರಿಗೆ ಆಸ್ತಿ ಕೊಡ್ತೀನಿ ಅಥವಾ ನನ್ನ ಸಂಪೂರ್ಣ ವ್ಯವಹಾರವನ್ನು ಅವನಿಗೆ ಬಿಟ್ಟು ಅನ್ನೋದು ಬಂದಿತ್ತಂದ್ರೂ ಕೂಡ ಅನುವಂಶೀಯತೆ, ಒಬ್ಬರ ಅಂದರೆ ಅಜ್ಜನಿಂದ ಅಪ್ಪ, ಅಪ್ಪನಿಂದ ಮಗ, ಮೊಮ್ಮಗ, ಇದೇ ರೀತಿಯಾಗಿ ಏನಪ್ಪ ಅಂದರೆ ಅನುವಂಶೀಯತೆ ಬರುತ್ತಲ್ಲ, ಈ ಎಲ್ಲವುಗಳು ಕೂಡ ಯಾವುದರಲ್ಲಿ ಬರುತ್ತೆ, ಇದು ಎಲ್ಲ ನಾಗರಿಕರಿಗೆ ಧಾರ್ಮಿಕ ಸಂಬಂಧಗಳನ್ನು ಲೆಕ್ಕಿಸದೆ ಅನ್ವಯವಾಗುವಂಥ ಸಾಮಾನ್ಯ ವೈಯಕ್ತಿಕ ಕಾನೂನುಗಳ ಗುಂಪನ್ನು ಹೊಂದುವ ಕಲ್ಪನೆಯಾಗಿದೆ. ಬಹಳ ಸಿಂಪಲ್ಲಾಗಿ ಭಾಳ ಚಂದ ಹೇಳ್ಬಿಟ್ಟಿದ್ದಾರೆ ನೋಡ್ರಿ. ಏನು ಹೇಳಿದ್ದಾರೆ, ಬಹಳ ಸಿಂಪಲ್ಲಾಗಿ ಇದು ಎಲ್ಲ ಧಾರ್ಮಿಕ ಸಂಬಂಧಗಳನ್ನು ಲೆಕ್ಕಿಸದೆ ಅನ್ವಯವಾಗುವ ಸಾಮಾನ್ಯ ಕಾನೂನುಗಳ ಗುಂಪನ್ನು ಹೊಂದುವ ಕಲ್ಪನೆಯಾಗಿದೆ. ಏಕರೂಪದ ನಾಗರಿಕ ಸಂಹಿತೆಯ ಮೂಲ ತತ್ವವೆಂದರೆ ಒಂದು ಲಿಂಗ ತಟಸ್ಥ. ಏನಂತಂದರೆ ಲಿಂಗ ತಟಸ್ಥೆ ಅಂತಂದರೆ ಗಂಡು ಹೆಣ್ಣು ಅನ್ನುವಂಥದ್ದೇನಪ್ಪ ಅಂದರೆ ಇಲ್ಲಿ ಕನ್ಸಿಡರ್ ಆಗಲ್ಲ, ಇಬ್ಬರು ಈಕ್ವಲ್ ಅಂತ ಹೇಳ್ಬಿಟ್ಟು. ಇನ್ನು ಧರ್ಮ ತಟಸ್ಥ್ಯ ಅಂತಂದರೆ ಇಲ್ಲೇನು ತೋರಿಸುತ್ತೆ ಅಂತಾರೆ, ಗಂಡು ಹೆಣ್ಣು ಧರ್ಮ, ಯಾವುದೇ ಧರ್ಮ ಜಾತಿ ಯಾವುದೂ ಬರಲ್ಲ, ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು ಹೇಳುವಂಥ ಒಂದು ಅವಕಾಶ ಎಲ್ಲಿ ಸಿಗುತ್ತೆ ಅಂತಂದರೆ ಏಕರೂಪದ ನಾಗರಿಕ ಸಮಿತಿಯಲ್ಲಿ ನೋಡ್ತೀವಿ. ಸೊ ಸಾಂವಿಧಾನಿಕ ನಿಬಂಧನೆಗಳು ಅಂತ ನಾವಿಲ್ಲಿ ನೋಡ್ಲಿಕ್ಕೆ ಹೊರಟಾಗ ಏನಿದೆ, DPSP ಆರ್ಟಿಕಲ್ 44 ಅಂದರೆ ಭಾರತ ಸಂವಿಧಾನದ 44ನೇ ಕಲಮಡಿಯಲ್ಲಿ, ಭಾರತ ಸಂವಿಧಾನ 44ನೇ ವಿಡಿಯೋ ರಾಜ್ಯದ ಎಲ್ಲ ನಾಗರಿಕರಿಗೆ ಏಕರೂಪದ ನಾಗರಿಕ ಸಮಿತಿಯನ್ನು ಸ್ಥಾಪಿಸಲು ಆಗ್ರಹಿಸುತ್ತದೆ. ಇದು ನಿರ್ದೇಶನ ತತ್ವಗಳ ಭಾಗವಾಗಿದ್ದು ಮತ್ತು ಕಾನೂನಿನ ಮೂಲಕ ಜಾರಿಗೊಳಿಸುವುದಿಲ್ಲ. ಒಂದು ವೇಳೆ ಕಾನೂನಿನ ಮೂಲಕ ಜಾರಿಗೊಳಿಸಿದ್ದೇ ಆಗಿದ್ದಲ್ಲಿ ಎಲ್ಲಿ ಆಗ್ತಿತ್ತು ಅಂತಂದರೆ ಇದು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳಡಿಯಲ್ಲಿ ಬಂದ್ಬಿಡ್ತಿತ್ತು. ಸೊ ಮೂಲಭೂತ ಹಕ್ಕುಗಳಲ್ಲಿ ಬರೋದಿಲ್ಲ. ಅದಕ್ಕಾಗಿ ಏನು ಕೊಡ್ತೈತಿ ಅಂತಂದರೆ ಇವುಗಳನ್ನು ರಾಜ್ಯದ ಎಲ್ಲ ನಾಗರಿಕರಿಗೆ ಅನ್ವಯ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಇದನ್ನು ಸಮವರ್ತಿ ಪಟ್ಟಿಯಲ್ಲಿ ನಾವು ಕಾಣ್ತೀವಿ. ಏನಿದೆ, ವಿವಾಹ, ವಿಚ್ಛೇದನ, ಅನುವಂಶೀಯತೆಯ ಮೇಲಿನ ವೈಯಕ್ತಿಕ ಕಾನೂನುಗಳು ಸಮವರ್ತಿ ಪಟ್ಟಿಯ ನಮೂದು 5ರ ಅಡಿಯಲ್ಲಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಇವುಗಳ ಮೇಲೆ ಶಾಸನ ರೂಪಿಸಲು ಅಧಿಕಾರವಿದೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಪ್ರೆಸೆಂಟ್ ಇರುವಂಥದ್ದು NDA ಗೌರ್ಮೆಂಟ್ ಏನಿದೆಯಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಅವರು ನಾವು ಹೇಳ್ತೀವಲ್ಲ ರಾಷ್ಟ್ರೀಯ ಮುದ್ದಾ ಅಂತ ಕರಿತಿರ್ತೀವಿ, ಅಂದರೆ ಅವ್ರ ಉದ್ದೇಶ ಏನಿತ್ತು ಅಂತಂದರೆ ಏನನ್ನು ಜಾರಿಗೆ ತರಬೇಕಂತ ಹೊರಟಿದ್ದೀವಿ. ಫಸ್ಟ್ ಅವ್ರು ಹೇಳಿದ್ದು ಏನು, NRC ಅಂತ ತೊಗೊಂಬಂದರು, ಅದನ್ನು ವಿರೋಧ ಆಯಿತು. ಅದಾದ ನಂತರ CAA ಅಂತ ತೊಗೊಂಬಂದರು, ಅದನ್ನು ವಿರೋಧಿಸಿದ್ರು. ಅದಾದ ನಂತರ ನೆಕ್ಸ್ಟ್ ಅವ್ರದ್ದು ಟಾರ್ಗೆಟ್ ಏನಿದೆ ಅಂತ ಹೇಳ್ತಿದ್ದೀವಿ, UCC. ಅದಕ್ಕೋಸ್ಕರನೇ ಚರ್ಚೆ ಆಗ್ತಿದೆ. UCC ಅನ್ನೋದು ಬಂದ ತಕ್ಷಣ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಅಂತ ತೊಗೊಂಬಂದರೆ, ಎಲ್ಲರೂ ಏಕರೂಪದ ನಾಗರಿಕ ಸಮಿತಿ ಜಾರಿಗೆ ತೊಗೊಂಬಂದರೆ ಯಾವುದು ಧರ್ಮ ಶ್ರೇಷ್ಠ ಅಲ್ಲ, ಯಾವುದು ಧರ್ಮ ಕನಿಷ್ಠ ಅಲ್ಲ, ಒಂದು ಧರ್ಮದ ಕಾನೂನು ಇನ್ನೊಂದು ಧರ್ಮದ ಕಾನೂನು ಬೇರೆ ಬೇರೆ ಆಗೋದಿಲ್ಲ. ಎಲ್ಲರಿಗೂ ಏನಪ್ಪ ಅಂದರೆ ಭಾರತ ನ್ಯಾಯ ಸಂಹಿತೆ, ಭಾರತ ದಂಡ ಸಂಹಿತೆ ಏನಿದೆಯಲ್ಲ ಅದರಡಿಯಲ್ಲೇ ಬರುವಂಗೆ ಏನಪ್ಪ ಅಂದರೆ ವ್ಯವಸ್ಥೆ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಆಗಿರುತ್ತೆ. ಇಲ್ಲಿ ಕೆಲವೊಂದಿಷ್ಟು ದೃಷ್ಟಿಕೋನಗಳನ್ನು ನಾವು ನೋಡಬೇಕಂದ್ರೆ ಏಕರೂಪ ನಾಗರಿಕ ಸಂಹಿತೆಗಳ ಮೇಲಿನ ವಿವಿಧ ದೃಷ್ಟಿಕೋನಗಳು ಅಂತ ಬಂದಾಗ ಸಂವಿಧಾನ ಸಭೆ ಹೇಳುತ್ತೆ, ಭಾರತ ಸಂವಿಧಾನದ ರಚನಾಕಾರರು ಸಂಪೂರ್ಣ ಏಕರೂಪತೆಯನ್ನು ಉದ್ದೇಶಿಸಿರಲಿಲ್ಲ. ವೈಯಕ್ತಿಕ ಕಾನೂನುಗಳನ್ನು ಸಮವರ್ತಿ ಪಟ್ಟಿಯಲ್ಲಿ ಇರಿಸಿ ಸಂಪತ್ತು ಮತ್ತು ರಾಜ್ಯ ವಿಧಾನಸಭೆಗಳ ಎರಡನ್ನು ಶಾಸನ ರೂಪಿಸಲು ಅವಕಾಶ ನೀಡಿದರು. ಅಂದರೆ ಭಾರತ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಜನ ಇದ್ದಾರೆ, 389 ಜನ ಸದಸ್ಯರು ಇದ್ದರು ಅಂತ ನಾವು ಹೇಳ್ತೀವಿ. ಆ 389 ಜನ ಸದಸ್ಯರು ಏನು ಮಾಡಿದ್ರು ಅಂತಂದರೆ ಭಾರತ ಸಂವಿಧಾನವನ್ನು ರಚನೆ ಮಾಡೋದಕ್ಕಾಗಿ 22 ಸಮಿತಿಗಳನ್ನು 5 ಉಪಸಮಿತಿಗಳನ್ನಾಗಿ ಮಾಡಿಕೊಂಡು ಅಧ್ಯಯನ ಮಾಡಿ ಭಾರತಕ್ಕೆ ಯಾವ ರೀತಿಯಾದಂಥ ಸಂವಿಧಾನ ಬೇಕು, ಭಾರತಕ್ಕೆ ಯಾವ ರೀತಿಯಾದಂಥ ಅವಶ್ಯಕತೆ ಇರುವಂಥ ಸಂವಿಧಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೊರಟರು. ಅವಾಗ ಏನಪ್ಪ ಅಂದರೆ ವಿವಿಧ ದೇಶಗಳಿಂದ, ಬ್ರಿಟನ್ ದೇಶದಿಂದ, ಜರ್ಮನ್ ದೇಶದಿಂದ, ದಕ್ಷಿಣ ಆಫ್ರಿಕಾದಿಂದ, ಹೀಗೆ ಹಲವಾರು ರಾಷ್ಟ್ರಗಳಿಂದ, ಅಮೆರಿಕಾದಿಂದ, ಹೀಗೆ ಹಲವಾರು ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಭಾರತ ಸಂವಿಧಾನದೊಳಗೆ ಅಳವಡಿಸಿದ್ರು. 60-40 ಅಂತ ಕರಿತೀವಿ. ಅಂದರೆ ಇಲ್ಲಿ 60% ಏನು ಮಾಡಿದರು ಅಂತಂದರೆ 60-40 ಸಂವಿಧಾನ ಅಂತ ಇಲ್ಲಿ ಬಳಕೆ ಮಾಡ್ತೀವಿ. ಸೊ 60-40 ಸಂವಿಧಾನದೊಳಗೆ ಏನಪ್ಪ ಅಂದರೆ 60% ಅನ್ನೋದೇನಿದೆ 1935ರ ಭಾರತ ಸರ್ಕಾರ ಕಾಯ್ದೆಯನ್ನೇ ಆ್ಯಸ್ ಇಟ್ ಈಸ್ ಇಡ್ತಾರೆ. ಇನ್ನು 40% ಏನು ಮಾಡಿದ್ರು ಅಂತಂದರೆ ಭಾರತ ಸಂವಿಧಾನದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಸಂವಿಧಾನದಿಂದ ಬಂದಂಥ ಎರವಲು ಪಡೆದುಕೊಂಡಂಥ ಅಂಶಗಳನ್ನು ಆ್ಯಡ್ ಮಾಡ್ತಾರೆ. ಸೊ 100% ಸಂವಿಧಾನ ಅನ್ನೋದೇನಿದೆ ಅಲ್ಲ ನಮಗೆ ಬಂದಿರುವಂಥದ್ದು, ಈಗಿರುವಂಥ ಸಂವಿಧಾನ, ಇದರಲ್ಲಿ ಬಹಳಷ್ಟು ಏನಿದೆ ಅಂತಂದರೆ 40% ವಿದೇಶಿ ಸಂವಿಧಾನ ಇದೆ. ಫಾರ್ ಎಕ್ಸಾಂಪಲ್ ನೋಡಬೇಕು ಅಂತಂದರೆ ನಾವೀಗ ಇದೇ ಮೂಲಭೂತ ಹಕ್ಕುಗಳನ್ನು ತೊಗೊಂಡ್ವಿ ಅಂತಂದರೆ ಎಲ್ಲಿಂದ ತೊಗೋತೀವಿ? ಅಮೆರಿಕ ದೇಶದ ಸಂವಿಧಾನದಿಂದ ಎರವಲು ಪಡ್ಕೊತೀವಿ. ಸೊ ಯಾಕೆ ಅಲ್ಲಿಂದ ಎರವಲು ಪಡ್ಕೊಂಡ್ವಿ ಅಂತ ನಮ್ಮ ದೇಶಕ್ಕೆ ಅದು ಅವಶ್ಯಕತೆ ಇದೆಯೇ? ನಮ್ಮ ದೇಶಕ್ಕೂ ಕೂಡ ಏನಪ್ಪ ಅಂದರೆ ನಮ್ಮ ಜನಗಳಿಗೆ ಅವಶ್ಯಕತೆ ಇದೆ. ಯಾವುದು ಅವಶ್ಯಕವಾಗಿದೆಯೋ ಅವುಗಳನ್ನು ತೊಗೊಂಡಾಗ ಸಂವಿಧಾನ ಸಮಿತಿಯಲ್ಲಿ ಬರುವಂಥ ಜನರು ಏನು ಮಾಡ್ತಾರೆ ಗೊತ್ತಾ?
ಸಂಪೂರ್ಣವಾಗಿ ಇದನ್ನು ಏನಪ್ಪ ಅಂದರೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಕುರಿತಾಗಿನೂ ಅವರು ವಿಚಾರ ಮಾಡಲಿಲ್ಲ, ಅದನ್ನು ಪೂರ್ಣವಾಗಿ ತಿರಸ್ಕಾರನೂ ಮಾಡಲಿಲ್ಲ. ಹೀಗಾಗಿ ಅವ್ರು ಏನು ಮಾಡಿದ್ರು ಅಂತಂದರೆ ವೈಯಕ್ತಿಕ ಕಾನೂನುಗಳನ್ನು ಏನು ಮಾಡಿದ್ರು ಅಂತಂದರೆ ಸಮವರ್ತಿ ಪಟ್ಟಿಲಿಟ್ಟು ಇನ್ನು ಸಂಪತ್ತು ಮತ್ತು ರಾಜ್ಯ ಸಂಪತ್ತನ್ನು ಏನು ಮಾಡಿ ತೊಗೊಂಬಂದ್ರು ಅಂತಂದರೆ ರಾಜ್ಯ ವಿಧಾನಸಭೆಗಳು ಎರಡನ್ನೂ ಶಾಸನ ರೂಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರು. ಒಂದು ಕಡೆ ರಾಜ್ಯಕ್ಕೆ ಕೊಟ್ಟರು, ಇನ್ನೊಂದು ಕಡೆ ಏನಪ್ಪ ಅಂದರೆ ಸಮವರ್ತಿ ಪಟ್ಟಿಯಲ್ಲಿಟ್ಟರು. ಇದು ಇನ್ನು 21ನೇ ಕಾನೂನು ಆಯೋಗ ಏನು ಮಾಡ್ತೈತೆ ಅಂದರೆ 2018ರ ಕಾನೂನು ಆಯೋಗ ಸಮಾಲೋಚನಾ ವರದಿಯು ಅಸ್ಪಷ್ಟತೆಯನ್ನು ಕಡಿಮೆ ಮಾಡಲು ಧರ್ಮಗಳಾದ್ಯಂತ ಕೌಟುಂಬಿಕ ಕಾನೂನುಗಳನ್ನು ಸುಧಾರಿಸಲು ಸಂಕಲಿಸಲು ಶಿಫಾರಸು ಮಾಡ್ತೈತಿ. ಏಕರೂಪ ನಾಗರಿಕ ಸಂಹಿತೆಯು ಈ ಹಂತದಲ್ಲಿ ಅಗತ್ಯವೂ ಇಲ್ಲ ಮತ್ತು ಅಪೇಕ್ಷಣೆಯೂ ಇಲ್ಲ ಅಂತ ಹೇಳ್ತೈತಿ. ಯಾವಾಗ 21ನೇ ಕಾನೂನು ಆಯೋಗ ಇದು ತರೋ ಅವಶ್ಯಕತೆಯೂ ಇಲ್ಲ, ನಡೆದೈತಿಲ್ಲ ಅನ್ನೋ ಲೆಕ್ಕದಾಗ ಬರ್ತೈತಿ. ಆದರೆ ಸುಪ್ರೀಂ ಕೋರ್ಟ್ ಹಲವು ಸಂದರ್ಭಗಳಲ್ಲಿ ಏನು ಮಾಡ್ತೈತಿ ಅಂದರೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲು ಕರೆ ನೀಡ್ತೈತಿ. ಲೆಕ್ಕ ಹಾಕ್ರಿ, ಒಂದು ಕಡೆ ಏನು ಮಾಡ್ತೈತಿ ಅಂತಂದರೆ ಕಾನೂನು ಆಯೋಗ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹಲವು ಸಂದರ್ಭಗಳಲ್ಲಿ ತೀರ್ಪು ಕೊಡುವಂಥ ಟೈಮಲ್ಲಿ ಏನು ಮಾಡಿಬಿಡ್ತೈತಿ ಅಂತಂದರೆ ಇಲ್ಲ ಇದು ಅವಶ್ಯಕತೆ ಇದೆ, ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರೋದ್ರಿಂದಾಗಿ ಸಮಸ್ಯೆಗಳು ಕಡಿಮೆ ಆಗ್ಬೋದು ಅಂತ ಹೇಳ್ತೈತಿ. ಸೊ ಸುಪ್ರೀಂ ಕೋರ್ಟ್ ಗೋವಾವನ್ನು ಕಾರ್ಯನಿರ್ವಹಿಸುವ ಏಕರೂಪ ನಾಗರಿಕ ಸಂಹಿತೆಯ ಭಾರತ ರಾಜ್ಯದ ಉಜ್ವಲ ಉದಾಹರಣೆ ಅಂತ ಶ್ಲಾಘನೆ ಮಾಡುತ್ತೆ. ಗೋವಾವನ್ನು ಎಕ್ಸಾಂಪಲ್ ಇಟ್ಕೊಂಡು ಏನಪ್ಪ ಅಂತಾರೆ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತೊಗೊಂಡ್ಬಂದರೆ ಒಳ್ಳೆಯದು, ಏನಾಗ್ಬೋದು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಇನ್ನು ಕೇಂದ್ರ ಸರ್ಕಾರದ ನಿಲುವುಗಳಂತ ನಾವು ಹೋದಾಗ ಕೇಂದ್ರ ಸರ್ಕಾರವು ಏಕರೂಪದ ನಾಗರಿಕ ಸಂಹಿತೆಯ ಪರವಾಗಿದೆ. ಪ್ರೆಸೆಂಟ್ ಇರುವಂಥದ್ದು ಕೇಂದ್ರ ಸರ್ಕಾರ, ಹಿಂದಿನದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗ್ತಾ ಇಲ್ಲ, ಪ್ರೆಸೆಂಟ್ ಇರುವಂಥದ್ದು ಇದನ್ನು ತರಬೇಕು ಅಂತ ಇದೆ. ಏನು ಏಕರೂಪದ ನಾಗರಿಕ ಸಂಹಿತೆಯನ್ನು ತರಬೇಕು ಅಂತ. ವಿವಿಧ ಧರ್ಮಗಳಿಗೆ ಪ್ರತ್ಯೇಕ ಆಸ್ತಿ ಮತ್ತು ವೈವಾಹಿಕ ಕಾನೂನುಗಳು ದೇಶದ ಏಕತೆಗೆ ಬೆದರಿಕೆ ಆಗ್ತೈತಿ. ಅಂದರೆ ಒಂದು ಧರ್ಮ ಅಂತ ಬಂದಾಗ ಆ ಒಂದು ಧರ್ಮದ ಕಾನೂನು ಸಪ್ರೇಟ್ ಆಗಿದೆ. ಫಾರ್ ಎಕ್ಸಾಂಪಲ್ಲು ಹಿಂದೂ ಧರ್ಮ, ಫಾರ್ ಎಕ್ಸಾಂಪಲ್ ಇಸ್ಲಾಂ ಧರ್ಮಕ್ಕೆ ಒಂದು ಕಾನೂನು, ಹಿಂದೂ ಧರ್ಮಕ್ಕೆ ಕಾನೂನು. ಅವುಗಳಿಗೆ ಏನಂತ ಕರೆದ್ವಿ ಅಂತಂದರೆ ವೈಯಕ್ತಿಕ ಕಾನೂನುಗಳಂತ ನಾವು ಕರಿತೀವಿ. ಸೊ ವೈಯಕ್ತಿಕ ಕಾನೂನುಗಳು ನಿಮಗೆ ಹೇಳಬೇಕು ಅಂತಂದರೆ ವೈಯಕ್ತಿಕ ಕಾನೂನುಗಳ ಅಡಿಯಲ್ಲಿ ಬರುವಂಥದ್ದನ್ನು ಒಂದೇ ಮಿನಿಟು. ವೈಯಕ್ತಿಕ ಕಾನೂನುಗಳು ಇಲ್ಲಿದೆ, ನಾವು ನೋಡ್ಲಿಕ್ಕೆ ಹೊರಟಾಗ ಹಿಂದೂ, ಬೌದ್ಧ, ಜೈನ್, ಸಿಖ್ ಅಂತ ಬರುತ್ತೆ. ಹಿಂದೂ ಇದೆ, ಬೌದ್ಧ, ಜೈನ, ಸಿಖ್ ಇವೆಲ್ಲ ಏನಪ್ಪ ಅಂತಂದರೆ ನಾವು ಧರ್ಮಗಳಂತ ನೋಡಿದಾಗ ಸಪ್ರೇಟ್ ಆಗಿರುವಂಥ ಕಾನೂನುಗಳನ್ನು ನಾವು ಅಲ್ಲಿ ನೋಡ್ತೀವಿ. ಸಪ್ರೇಟ್ ಆಗಿರುವಂಥದ್ದು ಮುಸ್ಲಿಂ ಕಾನೂನು ಅಂತ ಬರುತ್ತೆ. ಆ ಮುಸ್ಲಿಂ ಕಾನೂನು ಸಪ್ರೇಟ್ ಆಗಿರೋದನ್ನು ನೋಡ್ತೀವಿ, ಹಿಂದೂನು ಸಪ್ರೇಟ್ ಆಗಿರುವಂಥ ಕಾನೂನನ್ನು ನೋಡ್ತೀವಿ. ಈಗ ನೋಡೋಣ. ಫಾರ್ ಎಕ್ಸಾಂಪಲ್ಲು ಈ ಸಮುದಾಯಗಳು ಹಿಂದೂ ವೈಯಕ್ತಿಕ ಕಾನೂನಿನ ಅಡಿಯಲ್ಲಿ ಮರಣ ಶಾಸನ ವಿರುದ್ಧ ಉತ್ತರಾಧಿಕಾರ ನಿಯಮಗಳನ್ನು ಪಾಲಿಸುತ್ತದೆ. ಅಂದರೆ ಇವುಗಳಿಗೆ ಪೂರ್ವವಾಗಿ ಬಂದಿರುವಂತಹ ಕೆಲವೊಂದಿಷ್ಟು ಸಂಹಿತೆಗಳಂತ ಬರ್ತವೆ, ಕೆಲವೊಂದಿಷ್ಟು ಧರ್ಮ ಗ್ರಂಥಗಳಂತ ಬರ್ತವೆ. ಇವೆಲ್ಲ ಮಿತಾಕ್ಷರ ಸಂಹಿತೆ, ಇವೆಲ್ಲವುಗಳನ್ನು ಇಟ್ಕೊಂಡು ಏನು ಮಾಡಿದ್ರು ಅಂತಂದರೆ ಹಿಂದೂ ಧರ್ಮದಲ್ಲಿ ಕೆಲವೊಂದಿಷ್ಟು ಕಾನೂನುಗಳನ್ನ ಜಾರಿಗೆ ತೊಗೊಂಡ್ಬರ್ತಾರೆ. ಇನ್ನು ಇಸ್ಲಾಂ ಧರ್ಮದೊಳಗೆ ಏನಪ್ಪ ಅಂತಾರೆ ಶರಿಯಾ ಆಧಾರಿತ ಪ್ರತ್ಯೇಕ ವೈಯಕ್ತಿಕ ಕಾನೂನು, ಮಹಿಳೆಯರಿಗೆ ಆನುವಂಶಿಕ ಪಾಲು ಪುರುಷನಿಗಿಂತ ಅರ್ಧದಷ್ಟು ಇರುತ್ತದೆ ಅಂತ ಹೇಳ್ಬಿಟ್ಟು ಇವರು ಒಂದು ಕಡೆ ಹೇಳ್ತಾರೆ. ಕ್ರಿಶ್ಚಿಯನ್ ಮತ್ತು ಪಾರ್ಸಿ ಧರ್ಮ ಅಂತ ಬಂದಾಗ ಏನು ಮಾಡಿಬಿಡ್ತಾರಪ್ಪ ಅಂತಂದರೆ ಇಲ್ಲಿ 1872ರಲ್ಲಿ ಕ್ರಿಶ್ಚಿಯನ್ ವಿವಾಹ ಕಾಯ್ದೆ ಮತ್ತು 1936ರ ಪಾರ್ಸಿ ಕಾಯ್ದೆಗಳ ಅಡಿಯಲ್ಲಿ ಪ್ರತ್ಯೇಕ ವೈಯಕ್ತಿಕ ಕಾನೂನುಗಳು ಇದೆ. ಇಲ್ಲಿ ಏನಿದೆ ಅಂದರೆ ಸರ್ಕಾರದ ಒಂದು ಪ್ರಶ್ನೆ ಇದೆ, ಧಾರ್ಮಿಕ ಆಚರಣೆಗಳಿಗೆ ನೀಡಲಾದ ರಕ್ಷಣೆಯು ಮಹಿಳೆಯರ ಘನತೆಯ ಜೀವನದ ಹಕ್ಕಿನ ಉಲ್ಲಂಘನೆಯಾದಾಗಲೂ ವಿಸ್ತರಿಸಬೇಕೇ ಅಂತ ಹೇಳಿಬಿಟ್ಟು ಪ್ರಶ್ನೆ ಇದೆ. ಅಂದರೆ ಧಾರ್ಮಿಕ ಆಚರಣೆಗಳಿಗೆ ನೀಡಲಾದಂಥ ರಕ್ಷಣೆಯು ಮಹಿಳೆಯರ ಘನತೆಯ ಜೀವನದ ಹಕ್ಕಿಗೆ ಉಲ್ಲಂಘನೆಯಾದಾಗಲೂ ವಿಸ್ತರಿಸಬಾರ್ದೆ, ಅದನ್ನೇನಪ್ಪ ಅಂದರೆ ಅದನ್ನು ಕಂಟಿನ್ಯೂ ಮಾಡಬೇಕಾ ಅಂತ ಹೇಳ್ಬಿಟ್ಟು ಇದು ಎಲ್ಲಿ ಪ್ರಶ್ನೆ ಮೂಡುತ್ತೆ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಭಾರತ ದೇಶದಲ್ಲಿ ಕೆಲವೊಂದಿಷ್ಟು ಕಾನೂನುಗಳನ್ನು ತೆಗೆದುಹಾಕಬೇಕು ಅನ್ನೋಂಥ ಚರ್ಚೆ ನಡೆದಂಥ ಟೈಮಲ್ಲಿ ಇದರ ಕುರಿತಾಗಿ ಏನಪ್ಪ ಅಂತಂದರೆ ನಮಗೆ ಕೇಳುತ್ತೆ. ಈಗ ಭಾರತದಲ್ಲಿರುವಂತಹ ಈಗಿರುವಂಥ ಪ್ರೆಸೆಂಟ್ ಕಾನೂನುಗಳಂತ ನೋಡಿದಾಗ ಪ್ರಮುಖ ನಾಗರಿಕದ ಏಕರೂಪ ಕಾನೂನುಗಳು 1872ರ ಭಾರತೀಯ ಒಪ್ಪಂದ ಕಾಯ್ದೆ, ನಾಗರಿಕ ಕಾರ್ಯವಿಧಾನ ಸಂಹಿತೆ CPC ಅಂತ ಕರಿತೀವಿ, 1882ರ ಆಸ್ತಿ ವರ್ಗಾವಣಾ ಕಾಯ್ದೆ, 1872ರ ಸಾಕ್ಷ್ಯ ಕಾಯ್ದೆ. ಇವುಗಳನ್ನು ನಾವೇನಪ್ಪ ಅಂತಂದರೆ ಆದಾಗ್ಯೂ ಏನಾಗಿದೆ ಅಂತಂದರೆ ತಿದ್ದುಪಡಿಗೆ ಮಾಡಿರೋದ್ರಿಂದ ಜಾತ್ಯತೀತ ಕಾನೂನುಗಳನ್ನು ವೈವಿಧ್ಯತೆ ಏನಪ್ಪ ಅಂತಂದರೆ ಇದರಲ್ಲಿ ನಾವು ಕಾಣ್ಬೋದು. ಈ ರೀತಿ 4 ಕಾನೂನುಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಹಿಂದೂ ಸಂಹಿತೆಯ ಮಸೂದೆಗಳು. ನಾವು ಎಲ್ಲಿಗೆ ಹೋಗೋಣ ಅಂತಂದರೆ ಫಸ್ಟ್ ಈಗ ಹಿಂದೂ ಸಂಹಿತೆ ಬಗ್ಗೆ ಒಂದು ಸರ್ತಿ ನೋಡ್ಕೊಳ್ಳೋಣ. ಹಿಂದೂ ವಿವಾಹ ಕಾಯ್ದೆ ಬರುತ್ತೆ, ಹಿಂದೂ ಉತ್ತರಾಧಿಕಾರದ ಕಾಯ್ದೆ ಬರುತ್ತೆ, ಹಿಂದೂ ಅಲ್ಪಸಂಖ್ಯಾತ ಮತ್ತು ಪಾಲನೆ ಕಾಯ್ದೆ ಬರುತ್ತೆ, ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆ ಅಂತ ಬರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು 1948ರಲ್ಲಿ ಈ ಒಂದು ರೀತಿಯ ಕಾನೂನುಗಳಿಗೆ ಏನಪ್ಪ ಅಂದರೆ ತರಲಿಲ್ಲ ಅಂತಂದರೆ ಏನಾಗ್ತಿತ್ತು ಭಾರತ ದೇಶದಲ್ಲಿ ಅಂತಂದರೆ ಈ ಹಿಂದೂ ವಿವಾಹ ಕಾಯ್ದೆನೂ ಕೂಡ ಅರ್ಥ ಕಳ್ಕೊಂಡಂಗೆ ಆಗ್ಬಿಡ್ತಿತ್ತು. ಹಿಂದೂ ಉತ್ತರಾಧಿಕಾರದ ಕಾಯ್ದೆ ಅಂತೇನಿದೆಯಲ್ಲ, ಇಲ್ಲಿ ಕಾಯ್ದೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಏನು ಅಂತಂದರೆ ಹೆಣ್ಣು ಮಗಳು ಉತ್ತರಾಧಿಕಾರಿ ಆಗ್ತಾಳೋ ಇಲ್ಲೋ, ಹೆಣ್ಣು ಮಕ್ಕಳಿಗೆ ಪಾಲು ಕೊಡಬೇಕೋ ಬೇಡವೋ,
ಭಾರತ ಸಂವಿಧಾನದ ಅಡಿಯಲ್ಲಿ ಹೆಣ್ಣು ಮಗಳು ಮದುವೆ ಆದ ನಂತರ ಗಂಡನ ಮನೆಗೆ ಏನಪ್ಪ ಅಂತಂದರೆ ಹೋಗ್ತಾಳಲ್ಲ, ಅಲ್ಲಿಗೆ ಮುಗಿದೋಯ್ತು. ಇವೆಲ್ಲದರ ನಡುವೆ ಏನಪ್ಪ ಅಂದರೆ ಹೆಣ್ಣಿಗೂ ಕೂಡ ಗಂಡಿಗೆ ಸರಿ ಸಮಾನವಾಗಿರುವಂಥ ಹಕ್ಕುಗಳನ್ನು ಕೊಡ್ಬೋದು ಅಂತ ಇಲ್ಲಿದೆ ನೋಡ್ರಿ. ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರಿಂದ 2005. ಇಲ್ಲೇನಿದೆ ಅಂತಂದರೆ ಅಂಶಗಳು, ಮೊದಲನೇದು ಮಹಿಳೆಯರ ಹಕ್ಕು, ಸ್ವಂತ ಹಕ್ಕಿನಲ್ಲಿ ಆಸ್ತಿ ಹೊಂದಲು ಅವಕಾಶ ನೀಡುತ್ತದೆ. 1956 ಮೂಲ ನಿಬಂಧನೆ. 2005 ತಿದ್ದುಪಡಿ ಇಲ್ಲಿ ನೋಡಿದ್ರೆ ಸ್ವಂತ ಹಕ್ಕಿನಲ್ಲಿ ಆಸ್ತಿ ಹೊಂದಲು ಅವಕಾಶ ನೀಡಿತು. ಲಿಂಗ ಸಮಾನತೆಯನ್ನು ಪೂರ್ಣವಾಗಿ ಜಾರಿಗೆ ತಂದಿತು. ಏನು ತಗೊಂಬಂತು? ಲಿಂಗ ಸಮಾನತೆ ಜಾರಿಗೆ ತಗೊಂಬಂತು. ಇನ್ನು ಹೆಣ್ಣು ಮಕ್ಕಳ ಸ್ಥಾನ ಅಂತ ಇಲ್ಲಿ ನಾವು ನೋಡಿದಾಗ ತಂದೆಯ ಆಸ್ತಿಯಲ್ಲಿ ಪಾಲು ಪಡೆಯಲು ಅರ್ಹರು. ಮೊದಲೇನಿತ್ತು ಅಂತಂದರೆ ಮನುಸ್ಮೃತಿ ಅನ್ವಯ ಏನಪ್ಪ ಅಂದರೆ ಸ್ತ್ರೀಯರಿಗೆ ಸ್ಥಾನಮಾನಗಳು ಕಡಿಮೆ ಇತ್ತು. ಅದರ ನಂತರದಲ್ಲಿ ಭಾರತ ದೇಶದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ತರಬೇಕು ಅನ್ನೋಂಥ ಪ್ರಶ್ನೆ ಬಂದಂಥ ಟೈಮಲ್ಲಿ ಏನಾಯಿತು, ಒಂದು ಘಟನೆ ನಡೀತೆ. ವಿನೀತಾ ಶರ್ಮಾ ಮತ್ತು ರಾಕೇಶ್ ಶರ್ಮಾ ಅನ್ನುವಂಥ ವರ್ಸಸ್ ರಾಕೇಶ್ ಶರ್ಮಾ ಅನ್ನೋಂಥದ್ದು. ಸೊ ವಿನೀತಾ ಶರ್ಮಾ ರಾಕೇಶ್ ಶರ್ಮಾ ಕೇಸ್ ಇದೆ. ಆ ಕೇಸ್ ಏನಿದೆ ಅನ್ನೋದನ್ನು ಒಂಚೂರು ನೋಡೋಣ. ವಿನೀತಾ ಶರ್ಮಾ ಮತ್ತು ರಾಕೇಶ್ ಶರ್ಮಾ ಪ್ರಕರಣ ಅಂತ ನಾವು ನೋಡ್ತೀವಿ. ಇಲ್ಲಿದೆ ವಿನೀತಾ ಶರ್ಮಾ ಮತ್ತು ರಾಕೇಶ್ ಶರ್ಮಾ ಪ್ರಕರಣ. ಓಕೆ, ನ್ಯಾಯಪೀಠ ಯಾವುದಿತ್ತು? ಬೆಂಚು. ವಿನೀತಾ ಶರ್ಮಾ ಮತ್ತು ರಾಕೇಶ್ ಶರ್ಮಾ ಪ್ರಕರಣದಲ್ಲಿ ಏನಪ್ಪ ಅಂತಂದರೆ ನ್ಯಾಯಮೂರ್ತಿಗಳ ಒಂದು ಬೆಂಚ್ ಏನಿತ್ತು ಅಂತಂದರೆ ಕೆಲಸ ಮಾಡ್ತಾ ಇದ್ದಿದ್ದು ನ್ಯಾಯಮೂರ್ತಿ ಅರುಣಾ ಮಿಶ್ರಾ, ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಮತ್ತು ನ್ಯಾಯಮೂರ್ತಿ MR ಶಾ ಇವರ ನೇತೃತ್ವದಲ್ಲಿ ಏನಪ್ಪ ಅಂತಂದರೆ ಒಂದು ನ್ಯಾಯಪೀಠ ರಚನೆ ಆಗುತ್ತೆ. ಏನಿತ್ತು ಮೊಕದ್ದಮೆ ಅಂತ ನಾವು ನೋಡಲಾಗಿ ಏನು ಹಿನ್ನೆಲೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956 ಮೂಲ ಕಾಯ್ದೆ ಏನಿತ್ತಲ್ಲ ಅದನ್ನು ಮಿತಾಕ್ಷರ ಹಿಂದೂ ಕಾನೂನಿನಡಿಯಲ್ಲಿ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಮಾತ್ರ ಪೂರ್ವಜರ ಆಸ್ತಿಯಲ್ಲಿ ಸಹ ಸಂಬಂಧಿತ ಹಕ್ಕುಗಳಿದ್ದವು, ಹೆಣ್ಣು ಮಕ್ಕಳಿಗೆ ಕೇವಲ ಸೀಮಿತ ಹಕ್ಕುಗಳಿದ್ದವು. ಅಂದರೆ ಹೆಣ್ಣು ಮಕ್ಕಳಿಗೆ ಹಕ್ಕುಗಳಿರಲಿಲ್ಲ, ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಪಾಲು ಪಡೆಯಲು ಹಕ್ಕಿತ್ತು ಅಂತ ಹೇಳ್ತು. ಆದರೆ 2005 ತಿದ್ದುಪಡಿ ಏನು ಮಾಡ್ತೈತಿ, ಈ ತಿದ್ದುಪಡಿ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕುಗಳನ್ನು ನೀಡಿತು. ಆದರೆ ಸೆಪ್ಟೆಂಬರ್ 9, 2005 ತಂದೆ ಜೀವಂತವಾಗಿರಬೇಕೇ ಎಂಬ ಬಗ್ಗೆ ನ್ಯಾಯಾಲಯಗಳಲ್ಲಿ ಗೊಂದಲ ಮುಟ್ತು. ಅಂದರೆ ತಂದೆ ಜೀವಂತವಾಗಿದ್ದಂಥ ಟೈಮ್ ಒಳಗಡೆ ಮಾತ್ರ ಇದು ನಡೆಯುತ್ತಾ, ಅಥವಾ ತಂದೆ ತೀರಿ ಹೋದ ನಂತರ ತಂದೆ ಆಸ್ತಿ ಒಳಗಡೆ ಮಗಳಿಗೆ ಪಾಲು ಸಿಗುತ್ತಾ ಸಿಗಬಾರ್ದು, ಸಿಗಬೇಕೋ ಸಿಗಬಾರ್ದು ಅನ್ನೋಂಥ ಪ್ರಶ್ನೆ ಮೂಡ್ತು. ಆವಾಗ ಏನು ಮಾಡಿದ್ರು ಅಂತಂದರೆ ವಿನೀತಾ ಶರ್ಮಾ ಕೋರ್ಟಿಗೆ ಹೋಗ್ತಾರೆ. ವಿನೀತಾ ಶರ್ಮಾ ಕೋರ್ಟಿಗೆ ಹೋದಾಗ ಇದರ ಸಮಗ್ರವಾದಂಥ ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದ ನಂತರದಲ್ಲಿ ಮುಂದೆ ಏನಾಗ್ತೈತಿ ಅಂತಂದರೆ ಮುಖ್ಯ ಕಾನೂನಿನ ಪ್ರಶ್ನೆ ಎದುರಾಗ್ತೈತಿ. ಏನು ಎದುರಾಯಿತು? ನ್ಯಾಯಾಲಯವು ನಿರ್ಧರಿಸಬೇಕಾದ ವಿಷಯ 2005 ತಿದ್ದುಪಡಿಗೆ ಮೊದಲು ತಂದೆ ಮರಣ ಹೊಂದಿದ್ದರೂ ಸಹ ಹೆಣ್ಣು ಮಕ್ಕಳು ಪೂರ್ವಜರ ಆಸ್ತಿಯಲ್ಲಿ ಸಮಾನ ಸಹ ಸಂಬಂಧಿತ ಹಕ್ಕುಗಳನ್ನು ಹೊಂದಿದ್ದಾರೆ. ಇದು ಕೋರ್ಟಿಗೂ ಕನ್ಫ್ಯೂಸ್ ಆಯಿತು. ಆದರೆ ಅನಿವಾರ್ಯ, ಯಾವುದೇ ಕಾನೂನಾತ್ಮಕ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ನಿರ್ಧರಿಸುವಂಥ ಕೆಲಸ ಕೋರ್ಟಿನ ಮೇಲೆ ಇರುತ್ತೆ. ಯಾಕಂದರೆ ನಾವು ನ್ಯಾಯಾಂಗ ವ್ಯವಸ್ಥೆಯನ್ನು ನಂಬಿದವರು. ಸೊ ನ್ಯಾಯಾಂಗ ವ್ಯವಸ್ಥೆ ಏನು ಹೇಳುತ್ತೆ ಅಂತಂದರೆ ಇದು ಕೇವಲ ಮುನ್ನೋಟದ ಹಕ್ಕು ಅಥವಾ ಹಿಂದಿನಿಂದಲೂ ಅನ್ವಯವಾಗುವ ಹಕ್ಕು ಎನ್ನುವಂಥ ಪ್ರಶ್ನೆ ಏನಪ್ಪ ಅಂತಾರೆ ಮುಂದಿಟ್ಕೊಂಡು ಚರ್ಚೆ ಮಾಡಿ ಏನು ಮಾಡ್ತೈತಿ, ಕೊನೆಗೆ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಕೊಡ್ತೈತಿ. ಇದನ್ನೇನಂತಂದ್ರೆ ದಟ್ ಲ್ಯಾಂಡ್ ಮಾರ್ಕ್ ಅಂತ ಕರಿತೀವಿ. ಎಂಥ ಅದ್ಭುತವಾದಂಥ ತೀರ್ಪಾಗುತ್ತೆ ಇದು ಅಂತಂದರೆ, ಆ ತೀರ್ಪು ಜನ್ಮಸಿದ್ಧ ಹಕ್ಕು ಅಂದರೆ ಮಗಳು ಮಗನಿದ್ದಂತೆಯೇ ಹುಟ್ಟಿನಿಂದಲೇ ಸಹ ಆಕೆ ಏನಾಗಿರ್ತಾಳಪ್ಪ ಅಂತಾರೆ ಮಗನ ಸರಿ ಸಮಾನವಾಗಿಯೇ ಇರುತ್ತಾಳೆ ಅನ್ನುವಂಥದ್ದು ಬರುತ್ತೆ. ತಂದೆಯ ಸ್ಥಿತಿ, ಮಗಳ ಹಕ್ಕುಗಳು ಸೆಪ್ಟೆಂಬರ್ 9, 2005 ತಂದೆ ಜೀವಂತವಾಗಿದ್ದಾರೆ ಎಂಬುದರ ಮೇಲೆ ಅವಲಂಬಿತವಾಗಿಲ್ಲ ಅನ್ನುವಂಥದ್ದನ್ನಪ್ಪ ಅಂದರೆ ನಿರ್ಧಾರ ಮಾಡ್ತೈತಿ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಇದು ನಮಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೂಡ ಇದು ಅವಶ್ಯಕವಾಗಿದೆ. ತಂದೆ ಹೆಣ್ಣು ಮಕ್ಕಳು ಪಾಲು ಪಡಿಬೇಕಾದಂಥ ಟೈಮಲ್ಲಿ ಕೂಡ ಅಣ್ಣಂದ್ರು ಮೋಸ ಮಾಡೋರು ಇರ್ತಾರೆ, ಬೇರೆ ಇನ್ಯಾರೋ ಒಂದು ಕರೆ ಕತೆ ಹೇಳೋರು ಇರ್ತಾರೆ. ಈ ಹಕ್ಕುಗಳು ಹೆಣ್ಣು ಮಕ್ಕಳಿಗೆ ಸಿಗಬೇಕಾದಂಥ ಹಕ್ಕುಗಳಾಗಿರ್ತೈತಿ. ಸಮಾನ ಬಾಧ್ಯತೆ, ಹೆಣ್ಣು ಮಕ್ಕಳು ಪೂರ್ವಜರ ಆಸ್ತಿಯಲ್ಲಿ ಪುತ್ರರಂತೆಯೇ ಅದೇ ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಹೊಂದಿದ್ದಾರೆ. ಅಂದರೆ ಪುರುಷರಂತೆ ಹೆಣ್ಣು ಮಕ್ಕಳು ಕೂಡ ಅದೇ ಬಾಧ್ಯತೆಯನ್ನು ಹೊಂದಿದ್ದಾರೆ. ಪೂರ್ವಾನ್ವಯ ಹಕ್ಕು, ಆಸ್ತಿಯನ್ನು ಮೊದಲೇ ಕಾನೂನುಬದ್ಧವಾಗಿ ವಿಭಜಿಸದಿದ್ದರೆ 2005ಕ್ಕಿಂತ ಮೊದಲು ತಂದೆ ನಿಧನರಾಗಿದ್ದರೂ ಕೂಡ ಮಗಳು ತನ್ನ ಪಾಲು ಪಡೆಯಬಹುದು. ಈ ಕುರಿತಾಗಿ ಪ್ರಶ್ನೆ ಬಂದಿದೆ. ಅಂದರೆ 2005ಕ್ಕಿಂತ ಪೂರ್ವದಲ್ಲಿ ಆಸ್ತಿಯನ್ನು ವಿಭಜನೆ ಮಾಡದೇ ಇದ್ದರೂ ಕೂಡ ಮಗಳು ತಂದೆ ತೀರಿ ಹೋದಲ್ಲೂ ಮಗಳು ಆಸ್ತಿಯಲ್ಲಿ ಪಾಲು ಪಡೆಯಬಹುದು ಎಂಬುದನ್ನು ನಿರ್ಧರಿಸಿದಂಥ ಪ್ರಕರಣ ಯಾವುದು ಅಂತ ಕೇಳಿದ್ರೆ ವಿನೀತಾ ಶರ್ಮಾ ಪ್ರಕರಣ ಆಗ್ತೈತಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು. ಸೊ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತೇವೆ ಸುಪ್ರೀಂ ಕೋರ್ಟು. ಇವತ್ತಿಗೂ ಕೂಡ 2020 ಸ್ಟೇಟ್ಮೆಂಟನ್ನು ಎತ್ತಿ ಹಿಡಿತೀವಿ ನಾವೇನು, ಮಗಳು ಜೀವನದುದ್ದಕ್ಕೂ ಪ್ರೀತಿಯ ಮಗಳಾಗಿಯೇ ಇರುತ್ತಾಳೆ. ಅಂದರೆ ಮೊದಲಿದ್ದ ಮಗಳು ಬೇರೆ, ಹಿಂದ್ರಗಡೆ ಆಸ್ತಿ ತಗೊಂಡ ಮಗಳು ಬೇರೆ ಅಂತಲ್ಲ. ಮಗಳು ಯಾವಾಗಲೂ ಏನಪ್ಪ ಅಂದರೆ ಜೀವನದುದ್ದಕ್ಕೂ ಪ್ರೀತಿಯ ಮಗಳಾಗಿಯೇ ಇರುತ್ತಾಳೆ ಅನ್ನೋಂಥದ್ದನ್ನು ಭಾಳ ಅದ್ಭುತವಾಗಿ ಏನಪ್ಪ ಅಂತಂದರೆ ಇವರು ಕಟ್ಟಿಕೊಡ್ತಾರೆ. ಸೊ ಸಂವಿಧಾನಿಕ ಭರವಸೆ ಇಲ್ಲಿ ಏನು ಕೊಟ್ಬಿಡ್ತು ಅಂದರೆ ಲಿಂಗ ಸಮಾನತೆ ಮತ್ತು ಸಂವಿಧಾನ ಎರಡನ್ನು ನೋಡಿದಾಗ ಏನಾಗ್ತೈತಿ ಅಂತಂದರೆ, ಈ ತೀರ್ಪು ಭಾರತೀಯ ಸಂವಿಧಾನದ ಅಡಿಯಲ್ಲಿ 14ನೇ ವಿಧಿ ಅಡಿಯಲ್ಲಿ ನೀಡಲಾದಂಥ ಸಮಾನತೆಯ ಹಕ್ಕು ಅಂದರೆ
ಲಿಂಗ ಸಮಾನತೆ ಅಂತ ಕರಿತೀವಿ. ಜಾತಿ, ಧರ್ಮ, ಜನಾಂಗ, ಲಿಂಗ, ಹುಟ್ಟಿದ ಸ್ಥಳದ ಆಧಾರದ ಮೇಲೆ ತಾರತಮ್ಯತೆ ಮಾಡುವಂತಿಲ್ಲ ಅಂತ ಹೇಳ್ತೈತಲ್ಲ, ಇಲ್ಲೇನಪ್ಪ ಅಂದರೆ ಪುರುಷರಿಗೆ ಮಾತ್ರ ಹಕ್ಕನ್ನು ಆಸ್ತಿಯನ್ನು ಪಡೀಲಿಕ್ಕೆ ಹಕ್ಕೈತಿ, ಮಿಕ್ಕದವ್ರಿಗಿಲ್ಲ ಅನ್ನುವಂಥದ್ದು ಬಂತು ಅಂತಂದರೆ ಎಲ್ಲೋ ಒಂದು ಕಡೆ ನಾವು ಕಾನೂನಿನ ಉಲ್ಲಂಘನೆ ಮಾಡ್ದಂಗೆ ಆಗ್ತೈತಿ. ಅದಕ್ಕಾಗಿ ಏನಪ್ಪ ಅಂತಂದರೆ ಈ ಹಕ್ಕು ನಿಜಕ್ಕೂ ಇವರಿಗೆ ನಮ್ಮ ಮಹಿಳೆಯರಿಗೇನಪ್ಪ ಅಂತಾರೆ ಸಿಕ್ಕಂಥ ಅದ್ಭುತವಾದಂಥ ಅವಕಾಶ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದು ಭಾರತ ಸಂವಿಧಾನದ ಅಡಿಯಲ್ಲಿ ಏನಪ್ಪ ಅಂತಂದರೆ ಕಟ್ಟಿಕೊಟ್ಟಂಥದ್ದು. ಇದರ ನಂತರದಲ್ಲಿ ಇದನ್ನು ನಾವು ನೋಡಿದ್ವಿ, ಹೌದಾ? ಈಗ ನಾವು ಭಾರತ ಸಂವಿಧಾನ ಇನ್ನೂ ಯಾವ ರೀತಿಯಾದಂಥ ಅವಕಾಶಗಳನ್ನು ನಮಗೆ ಕೊಡ್ತು ಅನ್ನೋದನ್ನು, ಅಂದರೆ ಭಾರತ ಸಂವಿಧಾನದ UCCಯಲ್ಲಿ ನಾವು ನೋಡಲಾಗಿ ಏಕರೂಪದ ನಾಗರಿಕ ಸಂಹಿತೆ, ಆಗಲೇ ನಾನು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ ನಿಮ್ಮ ಜೊತೆಗೆ. ಚರ್ಚೆ ಮಾಡಬೇಕಾದಂಥ ಟೈಮಲ್ಲಿ ವಿನೀತಾ ಶರ್ಮಾ ಪ್ರಕರಣ ಬಂದಾಗ ನಾವು ಒಂಚೂರು ಅದನ್ನು ಬೇರೆ ಕಡೆ ತೊಗೊಂಡೋದ್ವಿ. ಓಕೆ, ಸೊ ವಿನೀತಾ ಶರ್ಮಾ ಪ್ರಕರಣದ ನಂತರದಲ್ಲಿ ನಿಮಗೆ ಅರ್ಥವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಪ್ರಕರಣದ ಈಗ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಏಕರೂಪ ನಾಗರಿಕ ಸಂಹಿತೆ ಅವಶ್ಯಕತೆ ಏನಿದೆ, UCC ತರೋದ್ರಿಂದ ಏನು ಯೂಸ್ ಇದೆ ಸರ್? ಏನು ಅವಶ್ಯಕತೆ ಐತೆ ಸರ್? ಈಗ ಐತಲ್ಲ, ನಡೆದೈತಲ್ಲ, ಚಲ್ತಿಕ ನಮ್ಮ ಗಾಡಿ ಸರ್ ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಅನ್ನೋಂಥ ಪ್ರಶ್ನೆ ಮೂಡುತ್ತೆ ಭಾಳ ಜನರಿಗೆ. ಸರ್ ಅವಶ್ಯಕತೆ ಇದೆಯಾ ಇವಾಗ ತರೋದು? ಎಸ್, ಅವಶ್ಯಕತೆ ಇದೆ. ಯಾಕೆ? ರಾಷ್ಟ್ರೀಯ ಏಕೀಕರಣ ಧರ್ಮವನ್ನು ಕಾನೂನಿನಿಂದ ಬೇರ್ಪಡಿಸುವ ಮೂಲಕ ಸಾಮಾಜಿಕ ಸಾಮರಸ್ಯ ಮತ್ತು ರಾಷ್ಟ್ರೀಯ ಏಕತೆಯನ್ನು ಹೆಚ್ಚಿಸುತ್ತದೆ. ನಾ ಹಿಂದೂ ಬನೇಗ, ನಾ ಮುಸಲ್ಮಾನ ಬನೇಗ, ಇನ್ಸಾನ್ಗೆ ಔಲಾದ್ ಹೇತು ಇನ್ಸಾನ್ ಬನೇಗ ಅನ್ನೋದು, ಜಾತಿ ಧರ್ಮ ನಿಮ್ಮ ಜಗಲಿ ಮ್ಯಾಗ, ಭಾರತ ಸಂವಿಧಾನ ನಿಮ್ಮ ಎದಿ ಮ್ಯಾಗ ಅನ್ನೋಂಥದ್ದನ್ನು ಹೇಳಬೇಕಾಗಿತ್ತು ಅಂತಾರೆ. UCC ಅವಶ್ಯಕತೆ ಆಗುತ್ತೆ ಅನ್ನೋದು ಇಲ್ಲಿ ಅಭಿಪ್ರಾಯ ಪಡಬಹುದು. ಯಾಕಂತಂದರೆ ಧರ್ಮವನ್ನು ಕಾನೂನಿನಿಂದ ಬೇರ್ಪಡಿಸಬೇಕು. ಧರ್ಮ ಯಾವುದಕ್ಕೆ ಸೀಮಿತ ಆಗಬೇಕು ಅದಕ್ಕೆ ಸೀಮಿತ ಆಗಬೇಕು. ಧರ್ಮವನ್ನು ಎಲ್ಲ ಕಡೆ ಬೆಳೆಸೋದು, ಎಲ್ಲವನ್ನೂ ಧರ್ಮದಲ್ಲಿ ಬೆರೆಸೋದ್ರಿಂದಾಗಿ ಏನಾಗ್ತಿದೆ ಅಂತಂದರೆ ದೇಶಾದ್ಯಂತ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಸೊ ಈ UCC ತರೋದ್ರಿಂದ ಏನಾಗುತ್ತೆಪ್ಪ ಅಂತಂದರೆ ರಾಷ್ಟ್ರೀಯ ಏಕತೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಲಿಂಗ ನ್ಯಾಯ ಅಂತ ನಾವು ಬಂದಾಗ ಏನಪ್ಪ ಅಂದರೆ ಹೆಣ್ಣು ಗಂಡು ಅಂತ ಭೇದ ಭಾವ ಇದೆಯಲ್ಲ, ಮದುವೆ, ವಿಚ್ಛೇದನ, ಉತ್ತರಾಧಿಕಾರದಲ್ಲಿ ಮಹಿಳೆಯರಿಗೂ ಕೂಡ ಏನಪ್ಪ ಅಂದರೆ ಸಮಾನ ಸ್ಥಾನಮಾನಗಳು ಸಿಗ್ತಾವೆ ಅನ್ನೋದಿದೆ. ಇನ್ನು ಸರಳೀಕರಣ, ವೈಯಕ್ತಿಕ ಕಾನೂನುಗಳ ಸಂಕೀರ್ಣತೆಯನ್ನು ತೆಗೆದುಹಾಕಿ ಕಾನೂನು ವ್ಯವಸ್ಥೆಯನ್ನು ತರ್ಕಬದ್ಧಗೊಳಿಸುವುದು. ಅಂದರೆ ಸಂಕೀರ್ಣ ವ್ಯವಸ್ಥೆ ಇದ್ದಾಗ ಯಾವುದನ್ನು ಕೊಡಬೇಕು, ಯಾವುದನ್ನು ಬಿಡಬೇಕು, ಹೆಂಗೆ ಮಾಡಬೇಕು, ಇವೆಲ್ಲ ಸಮಸ್ಯೆಗಳು ಬರ್ತಾವೆ. ಅವುಗಳನ್ನು ಹೋಗಲಾಡಿಸ್ಲಿಕ್ಕಿದೆ ಏನಪ್ಪ ಅಂದರೆ ಅತ್ಯುತ್ತಮವಾದಂಥ ಮಾರ್ಗ ಅಂತ ನಾವು ಇಲ್ಲಿ ಕಂಡ್ಕೋಬಹುದಾಗಿದೆ. ಹೌದಾ? ಇನ್ನೊಂದು ಬರುತ್ತೆ ಇಲ್ಲಿ, ಶಿರೂರು ಮಠ ಪ್ರಕರಣ ಅಂತ ಬರುತ್ತೆ. ಈ ಸಾರ್ವಭೌಮತೆ ಕುರಿತಾಗಿ ಏನಪ್ಪ ಅಂದರೆ ಸಿದ್ಧಾಂತ ಅಂತ ನಾವು ಕರೆದಾಗ ಶಿರೂರು ಮಠ ಪ್ರಕರಣ ನಡೆಯುತ್ತೆ. ಯಾವಾಗ? 1954 ಸುಪ್ರೀಂ ಕೋರ್ಟ್ ಈ ಸಿದ್ಧಾಂತವನ್ನು ರೂಪಿಸ್ತೈತಿ. ಮೊದಲನೇದಾಗಿ ಧರ್ಮಕ್ಕೆ ಅವಿಭಾಜ್ಯವಾದ ಆಚರಣೆಗಳಿಗೆ ಮಾತ್ರ ಸಾಂವಿಧಾನಿಕ ರಕ್ಷಣೆ. 1994 ಮಸೀದಿ ಇಸ್ಲಾಂನ ಅಗತ್ಯ ಭಾಗವಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಡ್ತೈತಿ. ಮಸೀದಿ ಏನಂತಂದರೆ ಇಸ್ಲಾಂನ ಅಗತ್ಯ ಭಾಗವಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಡ್ತೈತಿ. 2016 ಒಳಗಡೆ ಏನು ಬರುತ್ತೆ ಅಂದರೆ ಭಾರತೀಯ ವಾಯುಪಡೆಯಲ್ಲಿ ಗಡ್ಡ ಬಿಡುವುದಕ್ಕೆ ಸಂಬಂಧಿಸಿದ ತೀರ್ಪು ಒಂದು ಬರ್ತೈತಿ. ಅಂದರೆ ಅಲ್ಲೇನು ಪ್ರಶ್ನೆ ಬಂದಿತ್ತು ಅಂದರೆ ಸಿಖ್ಖರು ಟರ್ಬನನ್ನು ಹಾಕಲೇಬೇಕಾಗತ್ತೆ, ಗಡ್ಡ ಬಿಡಲೇಬೇಕು, ಅವರ ಧಾರ್ಮಿಕ ಅಂಶ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿ ಏನಪ್ಪ ಅಂದರೆ ಗಡ್ಡ ಬಿಡುವುದಕ್ಕೆ ಸಂಬಂಧಿಸಿದ ತೀರ್ಪು ಏನಪ್ಪ ಅಂದರೆ ವಾಯುಪಡೆಯಲ್ಲಿ ಬಂದಂಥದ್ದು ಉಲ್ಲೇಖ ಮಾಡ್ತೀವಿ. ಅದಕ್ಕಿಂತ ಮೊದಲು ಒಂದು ಶಿರೂರು ಮಠ ಪ್ರಕರಣವನ್ನು ಒಂದು ಸರ್ತಿ ಕಣ್ಣಾಡಿಸಿ ನೋಡೋಣ. ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಕೆಲವು ಸಂದರ್ಭಗಳಲ್ಲಿ ನಾವು ಅಲ್ಲಿಗೆ ಬಿಟ್ಟುಬಿಡ್ತೀವಿ, ಆ ಪ್ರಕರಣ ಅಷ್ಟು ಓದಿ ಬಿಟ್ಟುಬಿಡ್ತೀವಿ. ಏನು ಆ ಪ್ರಕರಣ ಅನ್ನೋದೇನಪ್ಪ ಅಂದರೆ ನಮಗೆ ಮರೆತು ಹೋಗಿಬಿಡುತ್ತೆ. ಸೊ ಇಲ್ಲಿ ನೋಡಲಾಗಿ ಶಿರೂರು ಮಠ ಪ್ರಕರಣ, ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತೆಯ ಸಿದ್ಧಾಂತದ ವಿಶ್ಲೇಷಣೆ. ಹೌದಾ? ಇಲ್ಲಿ ಕಮಿಷನರ್ ಹಿಂದೂ ಧಾರ್ಮಿಕ ಮತ್ತು ದತ್ತಿ ವರ್ಸಸ್ ಶ್ರೀ ಲಕ್ಷ್ಮೀಂದ್ರ ತೀರ್ಥ ಸ್ವಾಮೀಜಿಯವರು, ಇಬ್ಬರ ನಡುವೆ ಏನಪ್ಪ ಅಂತಾರೆ ಆಗಿರುವಂಥದ್ದು. ಓಕೆ, ಪ್ರಕರಣದ ಹಿನ್ನೆಲೆ ಮತ್ತು ವಿವಾದ ಏನಿತ್ತು ಅಂತ ನಾವು ನೋಡಲಾಗಿ ಯಾಕಾಗಿ ಈ ವಿವಾದ ಸೃಷ್ಟಿಯಾಯಿತು. ಯಾವುದಿದು? ಶಿರೂರು ಮಠ ಪ್ರಕರಣ. ಶಿರೂರು ಮಠ ಪ್ರಕರಣ ಇಲ್ಲೇನಿದೆ ಅಂದರೆ ಮದ್ರಾಸ್ HRC ಕಾಯ್ದೆ 1951 ಉಡುಪಿಯ ಶಿರೂರು ಮಠದ ಆಸ್ತಿ ನಿರ್ವಹಣೆಗೆ ಸರ್ಕಾರದ ಅಧಿಕಾರಿಯನ್ನು ನೇಮಿಸ್ತೈತಿ. ಇದು ಶಿರೂರು ಮಠ ಏನಿದೆಯಲ್ಲ, ಉಡುಪಿಯಲ್ಲಿ ಅಷ್ಟಮಠಗಳಂತ ಬರ್ತಾವೆ. ಪಲಮಾರು, ಅದಿಮಾರು ಅಂತ ಹೇಳ್ಬಿಟ್ಟು ಏನಪ್ಪ ಅಂತಂದರೆ ಪುತ್ತಿಗೆ, ಹೀಗೆ ಅಷ್ಟಮಠಗಳಲ್ಲಿ ಶಿರೂರು ಮಠ ಕೂಡ ಒಂದಾಗಿರುತ್ತೆ. ಈ ಶಿರೂರು ಮಠದ ನಿರ್ವಹಣೆಗೆ ಏನಪ್ಪ ಅಂದರೆ ಒಬ್ಬ ಅಧಿಕಾರಿಯನ್ನು ಸರ್ಕಾರ ನೇಮಿಸ್ತೈತಿ. ಧಾರ್ಮಿಕ ಹಸ್ತಕ್ಷೇಪ, ಮಠದ ಆಡಳಿತದಲ್ಲಿ ಸರ್ಕಾರ ಈ ಹಸ್ತಕ್ಷೇಪವನ್ನು ಮಠಾಧೀಶರು ಪ್ರಶ್ನಿಸ್ತಾರೆ. ಯಾಕಂದರೆ ಇಲ್ಲಿ ಮಠವನ್ನು ನೋಡಿಕೊಳ್ಳೋರು ನಾವು, ಮಠದ ಕುರಿತಾಗಿ ತಿಳಿದವರು ನಾವು, ಅದು ಧಾರ್ಮಿಕ ಆಚರಣೆಗಳ ಅಡಿಯಲ್ಲಿ ಮಠ ಬರ್ತಾ ಇರೋದ್ರಿಂದಾಗಿ ಇಲ್ಲಿ ಸರ್ಕಾರ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡೋದು, ಇದು ಸರ್ಕಾರ ಆಡಳಿತದಲ್ಲಿ ಏನಪ್ಪ ಅಂದರೆ ಮಠದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ದಂಗೆ ಆಗ್ತೈತಿ ಅಂತ ಹೇಳ್ಬಿಟ್ಟು ಸಂವಿಧಾನಿಕ ಪ್ರಶ್ನೆ. ಇದು ಸಂಬಂಧಿಸಿದ ವಿಧಿ 25 ಮತ್ತು 26ರ ಉಲ್ಲಂಘನೆ ಎಂದು ವಾದಿಸಲಾಯಿತು. ಸಂವಿಧಾನದ 25 ಮತ್ತು 26ನೇ ಕಲಮಡಿಯಲ್ಲಿ ಏನು ಬರ್ತೈತಿ ಅದರದ್ದು ಉಲ್ಲಂಘನೆ ಅಂತ ಹೇಳ್ಬಿಟ್ಟು ವಾದಿಸಲಾಯಿತು. ಆವಾಗ ನ್ಯಾಯಾಲಯ ಮುಂದಿದ್ದಂಥ ಪ್ರಮುಖ ಸವಾಲುಗಳು, ಈ ಶಿರೂರು ಮಠದ ಪ್ರಕರಣ ಬಂದಾಗ ನ್ಯಾಯಾಲಯದ ಮುಂದೆ ಏನಪ್ಪ ಅಂದರೆ ಹಲವಾರು ಸವಾಲುಗಳು ಬರ್ತೈತಿ.
ಇಲ್ಲಿ 25 ಮತ್ತು 26 ವ್ಯಾಪ್ತಿ ಏನಿದೆಯಪ್ಪ ಅಂದರೆ ಧಾರ್ಮಿಕ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಮೂಲಭೂತ ಹಕ್ಕುಗಳೆಲ್ಲ ನಮಗೆ ಸಿಗುತ್ತೆ. ಹೌದಾ? ಸೊ ವೈಯಕ್ತಿಕ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸಂಸ್ಥೆಗಳ ಸ್ವಯಂ ಆಡಳಿತದ ಹಕ್ಕುಗಳ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸುತ್ತದೆ. ವೈಯಕ್ತಿಕ ಧಾರ್ಮಿಕ ಸ್ವಾತಂತ್ರ್ಯ ಅಂತಂದರೆ ನಾನು ಯಾವ ಧರ್ಮವನ್ನು ಆಚರಣೆ ಮಾಡ್ತೀನಿ ಮತ್ತು ಯಾವ ಧರ್ಮವನ್ನು ಅನುಸರಿಸ್ತೀನಿ, ಅದಕ್ಕೆ ನಾನು ಸರ್ವ ಸ್ವತಂತ್ರ. ನಾನು ಹಿಂದೂ ಆಗಿದ್ದು ಇಸ್ಲಾಂ ಧರ್ಮವನ್ನು ಆಚರಣೆ ಮಾಡ್ಬೋದು, ಅಥವಾ ಇಸ್ಲಾಂ ಆಗಿದ್ದು ನಾನು ಕ್ರಿಶ್ಚಿಯನ್ ಧರ್ಮನ ಆಚರಣೆ ಮಾಡ್ಬೋದು. ಅದನ್ನು ಕೇಳೋದಕ್ಕೆ ಏನಪ್ಪ ಅಂದರೆ ರೈಟ್ಸ್ ಇಲ್ಲ. ಆದರೆ ಇಲ್ಲೇನು ಬರುತ್ತೆ, ಧಾರ್ಮಿಕ ಸಂಸ್ಥೆಗಳ ಸ್ವಯಂ ಆಡಳಿತದ ವಿಷಯ ಬಂದಾಗ ಇವುಗಳ ನಡುವೆ ವ್ಯತ್ಯಾಸ ಬರ್ತೈತಿ ಅನ್ನೋದೇನಪ್ಪ ಅಂದರೆ 25 ಮತ್ತು 26ನೇ ವ್ಯಾಪ್ತಿಯಲ್ಲಿ ಒಂದು ಗೊಂದಲ ಸೃಷ್ಟಿಯಾಗುತ್ತೆ. ಅದಾದ ನಂತರ ಏನು ಬಂತು, ಧರ್ಮದ ವ್ಯಾಖ್ಯಾನ ಅನ್ನೋಂಥದ್ದೊಂದು, ಧರ್ಮ ಅಂದರೆ ಏನು ಅಂತ ಪ್ರಶ್ನೆ ಬಂತು. ಧರ್ಮ ಎನ್ನುವುದು ಕೇವಲ ನಂಬಿಕೆಗಳಿಗೆ ಸೀಮಿತವೇ ಅಥವಾ ಆಚರಣೆಗಳನ್ನು ಒಳಗೊಳ್ಳುತ್ತದೆ ಎಂಬ ಪ್ರಶ್ನೆ ಕೋರ್ಟಲ್ಲಿ ಚರ್ಚೆ ಆಗ್ತಿರ್ಬೇಕಾದಂಥ ಟೈಮಲ್ಲಿ ನೋಡಬೇಕು. ನೀವು ಕೋರ್ಟಲ್ಲಿ ಯಾವುದೇ ಒಂದು ಪ್ರಕರಣದ ಕುರಿತಾಗಿ ಚರ್ಚೆ ಆಗ್ತಿರ್ಬೇಕಾದಂಥ ಟೈಮಲ್ಲಿ ನೀವು ಹೋಗಿ ಪ್ರಶ್ನೆ ಮಾಡೋದನ್ನು ಕೇಳ್ತಿರ್ಬೇಕು. ಒಂದಕ್ಕೊಂದು ಹೆಂಗೆ ಸೃಷ್ಟಿಯಾಗುತ್ತೆ ಅಂದರೆ ಬಹುಶಃ ನಾವು ಕೂತಲ್ಲೇ ನಾವೇ ಕಳೆದೋಗ್ಬೇಕು, ಆ ರೀತಿಯಾದಂಥ ಚರ್ಚೆಗಳು ನಡೆಯುತ್ತೆ. ನೋಡಿ, ನಾವು ಎಲ್ಲವನ್ನೂ ಥಿಂಕ್ ಮಾಡ್ತಿರ್ತೀವಿ, ಧರ್ಮ ಅಂದರೆ ಏನು ಅನ್ನೋಂಥ ಪ್ರಶ್ನೆ ಬಂತು ಅಂದರೆ ಭಾಳಷ್ಟು ಜನಕ್ಕೆ ಅದು ಗೊತ್ತೇ ಇಲ್ಲ. ಇವತ್ತಿಗೂ ಹೇಳ್ತೀವಿ ನಾವು ಆ ಧರ್ಮ ಈ ಧರ್ಮ ಆ ಧರ್ಮ ಈ ಧರ್ಮ ಅಂತ ಹೇಳ್ಬಿಟ್ಟು ಅಧರ್ಮದ ಹಾದಿಯಲ್ಲಿ ನಡೆದು ಧರ್ಮದವಂತರಂತೆ ಹೋರಾಡುವಂಥ ಭಾಳಷ್ಟು ಜನಗಳನ್ನ ನಾವು ಕಂಡಿರ್ತೀವಿ. ಆದರೆ ನಿಜವಾಗ್ಲೂ ಧರ್ಮ ಅಂದರೆ ಏನು ವ್ಯಾಖ್ಯಾನ ಗೊತ್ತಿಲ್ಲ. ಇಲ್ಲಿ ಪ್ರಶ್ನೆ ಅದೇ ಮೂಡ್ತಾ ಇದೆ, ಧರ್ಮ ಎನ್ನುವುದು ಕೇವಲ ನಂಬಿಕೆಗಳಿಗೆ ಸೀಮಿತವಾಗಿರದೆ ಅಥವಾ ಆಚರಣೆಗಳನ್ನು ಒಳಗೊಂಡಿರುತ್ತದೆ ಅನ್ನೋಂಥ ಪ್ರಶ್ನೆ ಬಂತು. ಆವಾಗ ಲೌಕಿಕ ವರ್ಸಸ್ ಧಾರ್ಮಿಕ, ಲೌಕಿಕ ವರ್ಸಸ್ ಧಾರ್ಮಿಕ. ಲೌಕಿಕ ಅಂತಂದರೆ ಈ ಸಹಜ ಜೀವನದ ಬದುಕೇನಿದೆ ಇದು ಲೌಕಿಕ ಅಂತ ಕರಿತೀವಿ, ಧಾರ್ಮಿಕ ಬದುಕಿಗೆ ಇರುವಂಥದ್ದು. ಎರಡು ರೇಖೆಯನ್ನು ಎಳೆಯೋದು, ಇದರಲ್ಲಿ ಲೌಕಿಕ ಯಾವುದು ಧಾರ್ಮಿಕ ಯಾವುದು ಅಂತ. ಇನ್ನು ಸರ್ಕಾರದ ಹಕ್ಕಿನ ಮಿತಿ ಎಷ್ಟಿರಬೇಕು, ಧಾರ್ಮಿಕ ಸಂಸ್ಥೆಗಳಲ್ಲಿ ಸುಧಾರಣೆ ತರಲು ರಾಜ್ಯಕ್ಕೆ ಇರುವಂಥ ಅಧಿಕಾರದ ಮಿತಿಯನ್ನು ಪರೀಕ್ಷೆ ಮಾಡಬೇಕು. ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ಅವ್ರು ಬರ್ಬೋದು ಅನ್ನೋದನ್ನು ಕೊಡ್ತೈತಿ. ಕೊಟ್ಟ ತಕ್ಷಣ ಧರ್ಮದ ಕುರಿತು ಸುಪ್ರೀಂ ಕೋರ್ಟ್ನ ಮುಖ್ಯ ವ್ಯಾಖ್ಯಾನ ನೆನಪಿರಲಿ. ಇತ್ತೀಚಿನ ದಿನಗಳಲ್ಲಿ ಧರ್ಮದ ವಿಷಯ ಬಂದಂಥ ಟೈಮ್ ಒಳಗಡೆ ನಮಗಿದು ನೆನಪು ಬೇಕಾಗತ್ತೆ. ಧರ್ಮದ ಕುರಿತಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಧರ್ಮವು ಕೇವಲ ಸಿದ್ಧಾಂತಕ್ಕೆ ಸೀಮಿತವಲ್ಲ. ಏನು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ, ಧರ್ಮದ ಕುರಿತಾಗಿ ಅವ್ರ ಚಿಂತನೆ ಹೆಂಗಿದೆ. ಧರ್ಮವು ಕೇವಲ ಸಿದ್ಧಾಂತಕ್ಕೆ ಸೀಮಿತವಲ್ಲ, ಅದು ಆ ನಂಬಿಕೆಗೆ ಪೂರಕವಾದಂಥ ಧಾರ್ಮಿಕ ಆಚರಣೆಗಳನ್ನು ಒಳಗೊಳ್ಳುತ್ತದೆ ಅಂತ ಹೇಳ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಧರ್ಮ ಅನ್ನೋದು ಕೇವಲ ಸಿದ್ಧಾಂತಕ್ಕೆ ಮಾತ್ರ ಸೀಮಿತವಲ್ಲ. ಒಂದು ಸಿದ್ಧಾಂತವನ್ನು ಇಟ್ಕೊಂಡಿದ್ದು ನನ್ನ ಧರ್ಮ ಅಂತ ಹೇಳ್ಕೊಂಡು ಹೋಗ್ತೀವಲ್ಲ, ಕೇವಲ ಧರ್ಮ ಸಿದ್ಧಾಂತಕ್ಕೆ ಸೀಮಿತವಾಗಿರುವುದಿಲ್ಲ. ಅದರ ಆಚೆ ಅದು ಏನಪ್ಪ ಅಂದರೆ ನಂಬಿಕೆಗೆ ಪೂರಕವಾಗಿರುತ್ತದೆ, ಧಾರ್ಮಿಕ ಆಚರಣೆಗಳನ್ನು ಸಹ ಒಳಗೊಳ್ಳುತ್ತದೆ ಅನ್ನೋದನ್ನೇನಪ್ಪ ಅಂತಂದರೆ ಯಾವ್ದು ಹೇಳ್ತೈತಿ, ಸುಪ್ರೀಂ ಕೋರ್ಟ್ ಯಾವಾಗ ಹೇಳ್ತೈತಿ, 1954ರಲ್ಲಿ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡುತ್ತೆ. ಸೊ ಆ ತೀರ್ಪಿನ ಉಲ್ಲೇಖದನ್ವಯ ಏನಪ್ಪ ಅಂತಂದರೆ ಲೌಕಿಕ ಆಡಳಿತ ವರ್ಸಸ್ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಬಂದಾಗ ರಿಲಿಜಿಯಸ್ ಮತ್ತು ಸೆಕ್ಯುಲರ್ ಅಂತ ನೋಡ್ತೀವಿ. ಇಲ್ಲಿ ಧಾರ್ಮಿಕ ವಿಷಯವನ್ನು ರಿಲಿಜಿಯಸ್ ಅಂತ ಕರಿತೀವಿ. ನಿರ್ಧಾರ ಏನಾಗಿದೆ, ಮಠಾಧೀಶರು ಧರ್ಮದ ಮುಖಂಡರುಗಳು. ಯಾವುದು ಹಿಂದೂ ಧರ್ಮದಲ್ಲಿ ಮಠಾಧೀಶರು ಧರ್ಮದ ಮುಖಂಡರುಗಳು, ಮತ್ತು ಮಠಾಧೀಶರು ಅಂತ ಹೇಳ್ಬಿಟ್ಟು ನಾವು ಹಿಂದೂ ಧರ್ಮದಲ್ಲಿರುವಂಥದ್ದನ್ನು ಮಠಾಧೀಶರು ಅಂತ ಕರಿತೀವಿ. ಇನ್ನು ಬೇರೆ ಧರ್ಮಗಳಲ್ಲಿ ಮಠಗಳು ಅಂತ ಬಳಸೋದು ಭಾಳ ಕಮ್ಮಿ ಇರುತ್ತೆ. ಸೊ ಒಟ್ಟಿನಲ್ಲಿ ಮಠಾಧೀಶರು ಧರ್ಮದ ಮುಖಂಡರು ಅಂತ ಹೇಳ್ಬಿಟ್ಟು ಬರುತ್ತೆ. ಇನ್ನು ಸರ್ಕಾರ ಅಥವಾ ಕಾನೂನುಬದ್ಧ ಸಂಸ್ಥೆ ಏನಾಗುತ್ತೆ, ಲೌಕಿಕವಾಗಿ ನೋಡಿದಾಗ ಅದು ಸರ್ಕಾರ ಮತ್ತು ಕಾನೂನುಬದ್ಧ ಸಂಸ್ಥೆಯಾಗಿಯೂ ಗುರುತಿಸ್ಕೊಳ್ಳುತ್ತೆ. ವ್ಯಾಪ್ತಿ, ಪೂಜೆ, ವಿಧಿಗಳು, ಧಾರ್ಮಿಕ ಸಂಪ್ರದಾಯ. ಇಲ್ಲಿ ಯಾವುದೇ ಸರ್ಕಾರ ಎಂಟ್ರಿ ಕೊಡ್ಲಿಕ್ಕೆ ಆಗಲ್ಲ. ಆದರೆ ಆಸ್ತಿ, ಆದಾಯ, ಆರ್ಥಿಕ ನಿರ್ವಹಣೆ ವಿಷಯದೊಳಗೆ ಏನಪ್ಪ ಅಂದರೆ ಸರ್ಕಾರ ಏನು ಮಾಡ್ತೈತಿ ಅಂತಂದರೆ ತನ್ನದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ತೊಗೊಂಡ್ಬರ್ತೈತಿ. ಅದು ದತ್ತಿ ಕಾಯ್ದೆ ಅಂತ ಬರುತ್ತೆ ಮುಂದೆ. ಮೂಲ ಗ್ರಂಥಗಳ ಆಧಾರದ ಮೇಲೆ ಪರೀಕ್ಷೆ. ಕೋರ್ಟ್ನ ಪಾತ್ರ ಏನಿರುತ್ತೆ ಅಂದರೆ ಮೂಲ ಗ್ರಂಥಗಳ ಆಧಾರದ ಮೇಲೆ ಪರೀಕ್ಷೆ ಮಾಡಬೇಕು ಅಂತೇಳಿ. ಇವನ್ ನಮ್ಮ ರಾಜ್ಯದಲ್ಲಿ ಆಗಿರುವಂಥ ಹಿಜಾಬ್ದ ಒಂದು ಸಮಸ್ಯೆ ಆದಂಥ ಟೈಮಲ್ಲಿನೂ ಕೂಡ ಕುರಾನನ್ನು ಇಟ್ಕೊಂಡು ಕುರಾನದಲ್ಲಿ ಇದರ ಉಲ್ಲೇಖ ಆಗಿದೆಯಾ, ಕುರಾನಲ್ಲಿ ಧಾರ್ಮಿಕ ಚಿಹ್ನೆ ಅಂತ ಬಳಸ್ತಾರ, ಅಥವಾ ಇದು ಧಾರ್ಮಿಕತೆಯ ಮುಖ್ಯ ಭಾಗವೇ, ಉಡುಗೆ ತೊಡುಗೆ ಅನ್ನೋದು ಭಾಳ ಇಂಪಾರ್ಟೆಂಟೇ, ಇವೆಲ್ಲಗಳು ಕೂಡ ಚರ್ಚೆ ಆಗ್ತೈತಿ. ಸೊ ಹಾಗೆ ಏನಪ್ಪ ಅಂದರೆ ಅಧಿಕಾರದ ದುರುಪಯೋಗ ತಡೆಯಲು ಏನಪ್ಪ ಅಂದರೆ ಇನ್ ಕೇಸ್ ಏನಾದರೂ ಧಾರ್ಮಿಕ ವಿಷಯಗಳನ್ನ ಇಟ್ಕೊಂಡದ್ದು ಅಧಿಕಾರದ ದುರುಪಯೋಗ ನಡೀತಾ ಇದೆ ಅಂತ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೈತಿ. ಆದರೆ ಸುಮ್ಮನೆ ಎಲ್ಲದರೊಳಗೂ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೈತಿ. ತೀರ್ಪಿನ ಭವಿಷ್ಯದ ಪ್ರಭಾವಗಳು ಏನಾಯಿತು ಅಂತಂದರೆ ಶಿರೂರು ಮಠದ ತೀರ್ಪು ಸಾರಭೂತತೆಯ ಸಿದ್ಧಾಂತ ಆರಂಭ. ಮೊದಲೇನಿತ್ತು ಅದೇ ಸಾರಭೂತತೆಯ ಸಿದ್ಧಾಂತ ಆರಂಭ ಆಗುತ್ತೆ. ಮುಂದೆ 1994ನಲ್ಲಿ ಇಸ್ಮಾಯಿಲ್ ಫಾರೂಕಿ ಪ್ರಕರಣ ಮಸೀದಿ ಕುರಿತಾದಂಥ ತೀರ್ಪು ಬರ್ತೈತಿ. 2018ರಲ್ಲಿ ಶಬರಿಮಲೆ ಪ್ರಕರಣದಲ್ಲಿ ಮಹಿಳೆಯ ಪ್ರವೇಶ ಹಕ್ಕಿನ ಚರ್ಚೆ ಬಹಳ ಜೋರಾಗಿ ನಡೀತು. ಏನು ಶಬರಿಮಲೆಯಲ್ಲಿ ಇವತ್ತಿನ ತನಕನೂ ಕೂಡ ಏನಪ್ಪ ಅಂದರೆ ಪುರುಷರಿಗೆ ಮಾತ್ರ ಪ್ರವೇಶ, ಮಹಿಳೆಯರಿಗೆ ಪ್ರವೇಶವಿಲ್ಲ ಅನ್ನೋಂಥದ್ದು ನಡೆದಿರುತ್ತೆ. ಆದರೆ ಸುಪ್ರೀಂ ಕೋರ್ಟಿಗೆ ಹೋದಂಥ ಮಹಿಳೆಯರು ಏನು ಕೇಳ್ತಾರೆ ಅಂತಂದರೆ ಮಹಿಳೆಯರಿಗೆ ಯಾಕೆ ಪ್ರವೇಶ ಇಲ್ಲ, ಲಿಂಗ ತಾರತಮ್ಯತೆ ಯಾಕೆ ಮಾಡ್ತೀರಿ ಅನ್ನೋಂಥ ಪ್ರಶ್ನೆ ಬಂದಂಥ ಟೈಮ್ ಒಳಗೂ ಕೂಡ ಅಲ್ಲಿ ಧಾರ್ಮಿಕ ಅಂಶಗಳನ್ನ ಇಟ್ಕೊಂಡು ತೀರ್ಪನ್ನು ಕೊಡ್ತೈತಿ. ಭಾಳ ಇದೇನಪ್ಪ ಅಂದರೆ 2018ರಲ್ಲಿ ಚರ್ಚೆಗೆ ಈಡಾದಂಥ ವಿಷಯವನ್ನು ನಾವು ನೋಡ್ತೀವಿ. ಇಂದಿನವರೆಗೂ ಹೇಳಿದ್ನಲ್ಲ ನಾನು ಆಗಲೇ, ಹಿಜಾಬ್ ವಿವಾದ ಸೇರಿದಂತೆ ಹಲವು ಪ್ರಮುಖ ತೀರ್ಪುಗಳಿಗೆ ಇದು ಆಧಾರವಾಗಿದೆ.
ಈಗ ಹಿಜಾಬ್ ಪ್ರಕರಣ ಇತ್ತೀಚಿನ ದಿನಗಳಲ್ಲಂತೂ ಈಗ ಮೊನ್ನೆ ಕರ್ನಾಟಕ ಸರ್ಕಾರವು ಕೂಡ ಏನಪ್ಪ ಅಂದರೆ ಹಿಜಾಬ್ ಶಾಲಾ ಸಮವಸ್ತ್ರಗಳ ಜೊತೆಯಲ್ಲಿ ಹಿಜಾಬನ್ನು ಧರಿಸುವುದು ಅವರವರ ಧರ್ಮಕ್ಕೆ ಬಿಟ್ಟಿರುವಂಥದ್ದು ಅಂತ ಕೊಟ್ಬಿಡ್ತು. ಸೊ ಹೀಗಾಗಿ ಏನಪ್ಪ ಅಂದರೆ ಪರ ವಿರೋಧ ಚರ್ಚೆಗಳು ಜೋರಾಗಿ ನಡೀತು. ಒಂದು ಶಾಲೆ ಅಂತಂದಾಗ, ಒಂದು ಕಾಲೇಜು ಅಂತಂದಾಗ ಅಲ್ಲಿ ಏನಿರುತ್ತೆ ಅಂದರೆ ಸಮವಸ್ತ್ರ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲರೂ ಸಮಾನರು ಅಂತ ತೋರಿಸ್ತಿರ್ಬೇಕಾದ್ರೆ ಅಲ್ಲಿ ಧಾರ್ಮಿಕ ಚಿಹ್ನೆಗಳಂತ ಗುರುತಿಸ್ಕೊಳ್ಳುವಂಥ ಹಿಜಾಬನ್ನು ಹಾಕೋದು ತಪ್ಪು ಅಂತ ಬಹಳಷ್ಟು ಜನ ವಾದ ಮಾಡಿದರು. ಅದರ ಕೋರ್ಟ್ ತನಕ ಹೋಯ್ತು, ಸುಪ್ರೀಂ ಕೋರ್ಟ್ ತನಕ ಹೋದಂಥ ಟೈಮಲ್ಲಿ ನಾನು ಆಗಲೇ ಹೇಳಿದೆ, ಇವೆಲ್ಲ ಪ್ರಕರಣಗಳನ್ನು ಉಲ್ಲೇಖ ಮಾಡಿ, ಮೊದಲನೇದು ಶಿರೂರು ಮಠದ ತೀರ್ಪು, ಅದಾದ ನಂತರ ಇಸ್ಮಾಯಿಲ್ ಪಾರಗಿ ಪ್ರಕರಣದೊಳಗೆ. ಆದರೆ ಮೂಲ ಯಾವುದಿದೆ ಅಂದರೆ ಶಿರೂರು ಮಠದ ತೀರ್ಪನ್ನು ಆಧಾರವಾಗಿಟ್ಟುಕೊಂಡೇ ಏನು ಮಾಡ್ತು ಅಂತಂದರೆ ಎಲ್ಲ ಪ್ರಕರಣಗಳ ತೀರ್ಪನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದು. ಹೀಗಾಗಿ ಇವತ್ತಿಗೂ ಕೂಡ ಈ ಧಾರ್ಮಿಕ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಬಂದಾಗ ಬಹಳಷ್ಟು ಸಮಸ್ಯೆಗಳು ಬರ್ತಾವೆ. ತೀರ್ಮಾನ ಏನು ಬಂತು ಕೊನೆಗೆ? ಧರ್ಮ ಮತ್ತು ಸಂವಿಧಾನದ ಸಮತೋಲನ. ಶಿರೂರು ಮಠದ ಪ್ರಕರಣವು ಕೇವಲ ಧಾರ್ಮಿಕ ಹಕ್ಕನ್ನಷ್ಟೇ ಅಲ್ಲದೆ ಸರ್ಕಾರದ ಸುಧಾರಣಾ ಹಕ್ಕನ್ನು ಸಮತೋಲನಗೊಳಿಸಿದೆ. ಶಿರೂರು ಮಠದ ಪ್ರಕರಣ ಕಡೆಗೆ ಎಲ್ಲಿಗೆ ಬಂತು ಅಂದರೆ ಕೇವಲ ಇದೇನು ಮಾಡಲಿಲ್ಲ ಅಂತಾರೆ, ಧಾರ್ಮಿಕ ಹಕ್ಕನ್ನಷ್ಟೇ ಅಲ್ಲದೆ ಸರ್ಕಾರದ ಸುಧಾರಣಾ ಹಕ್ಕನ್ನು ಸಮತೋಲನಗೊಳಿಸ್ತು. ಸರ್ಕಾರವು ಕೂಡ ಏನೇನು ಸಮತೋಲನ ಕಳ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೈತಿ. ಸೊ ಈ ರೀತಿಯಾಗಿ ಏನಪ್ಪ ಅಂತಂದರೆ ಭಾರತ ಸಂವಿಧಾನದ ಕುರಿತಾಗಿ ನಾವು ಅಧ್ಯಯನ ಮಾಡುವಾಗ UCC ಅಂತ ಬಂದರೆ ಇಲ್ಲೆಲ್ಲ ನಮಗೆ ಬೇಕಾಗಿರುವಂಥ ಮಹತ್ತರವಾದಂಥ ವಿಚಾರಗಳು ಈ ಎರಡು ಪ್ರಕರಣಗಳು ನಮಗೆ, ಒಂದು ವಿನಿತಾ ಶರ್ಮಾ ಪ್ರಕರಣ ಆಯಿತು, ಇನ್ನೊಂದೇನಪ್ಪ ಅಂತಂದರೆ ಶಿರೂರು ಮಠದ ಪ್ರಕರಣ ಆಯ್ತಲ್ಲ. ಈ ಪ್ರಕರಣಗಳನ್ನು ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಭಾರತ ದೇಶದಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದರ ಕುರಿತಾಗಿ ನಮಗೆ ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಓಕೆ, ಇಲ್ಲಿದೆ ಮುಂದೆ ಶಿರೂರು ಮಠ ಪ್ರಕರಣ ನಾವು ನೋಡಿದ್ವಿ. ಇದಾದ ನಂತರ UCC ಇಲ್ಲಿ ಜಾರಿಯಲ್ಲಿರುವಂಥ ಪ್ರಮುಖ ಸವಾಲುಗಳು. ಇನ್ ಕೇಸ್ ಯೂನಿಫಾರ್ಮಲ್ ಸಿವಿಲ್ ಕೋಡ್ ತರ್ತೀನಿ ಅಂತ ನಾವು ಹೊರಟ್ರೆ, ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೀನಿ ಅಂತ ಹೊರಟ್ರೆ ಏನು ಸವಾಲುಗಳು ಎದುರಾಗ್ಬೋದು? ಮೊದಲನೇದಾಗಿ ವೈವಿಧ್ಯಮಯ ಪದ್ಧತಿಗಳು. ಭಾರತದ ವಿಭಿನ್ನ ಪ್ರದೇಶಗಳು ಮತ್ತು ಪಂಗಡಗಳು ಮೌಖಿಕ ಮತ್ತು ಸಾಂಪ್ರದಾಯಿಕ ಕಾನೂನುಗಳ ಏಕೀಕರಣ ಕಷ್ಟಕರ ಆಗ್ತೈತಿ. ಇಲ್ಲಿ ಹೆಂಗಿದೆ ಅಂತಂದರೆ ಭಾರತ ದೇಶವನ್ನು ನಾವು ಜಾತ್ಯತೀತ ರಾಷ್ಟ್ರ ಅಂತ ಕರಿತೀವಿ. ಕಂಪ್ಲೀಟಾಗಿ ಇದನ್ನು ಹಿಂದೂ ರಾಷ್ಟ್ರ ಅಂತಲೂ ಕರೀಲಿಕ್ಕಾಗಲ್ಲ, ಇಸ್ಲಾಂ ರಾಷ್ಟ್ರ ಅಂತ ಕರೀಲಿಕ್ಕಾಗಲ್ಲ, ಕ್ರಿಶ್ಚಿಯನ್ ರಾಷ್ಟ್ರ ಅಂತ ಕರೀಲಿಕ್ಕಾಗಲ್ಲ. ಹೌದಾ? ಇಲ್ಲೇನಿದೆ ಅಂತಂದರೆ ನಾನು ಹೇಳಿದ್ನಲ್ಲ, ಹಲವು ಕೊಂಬೆಗಳು ಚಾಚಿಕೊಂಡರು ಮರಕ್ಕೆ ಬುಡವೊಂದೇ, ಸಾವಿರ ನದಿಗಳು ಸೇರಿ ಹರಿದರು ಕೂಡುವ ಕಡಲೊಂದೇ, ಇರುಳಿಗೆ ಸಾಸಿರ ಚಿಕ್ಕೆಗಳಿದ್ದರು ಹಗಲಿಗೆ ರವಿ ಬಂದೆ, ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವು ಒಂದೇ ಅನ್ನೋ ಥರ ಇಲ್ಲಿ ಎಲ್ಲ ದೇಶದ ಸಂವಿಧಾನ, ಎಲ್ಲ ದೇಶದ ಜನರಿದ್ದಾರೆ. ಎಲ್ಲ ಧರ್ಮದ ಜನ, ಜಾತಿಯ ಜನ, ಜನಾಂಗಗಳು, ವಿಭಿನ್ನವಾಗಿರುವಂಥ ಬುಡಕಟ್ಟುಗಳು, ಅವ್ರದ್ದೇ ಆದಂಥ ಸಂಪ್ರದಾಯಗಳು, ಅವ್ರದ್ದೇ ಆದಂಥ ಸಿದ್ಧಾಂತಗಳು, ಇವೆಲ್ಲವುಗಳನ್ನ ಇಟ್ಕೊಂಡು ಹೋಗ್ತಿರ್ಬೇಕಾದಂಥ ಈ ವೈವಿಧ್ಯಮಯ ಪದ್ಧತಿಯನ್ನು, ಅಂದರೆ ಬಹುಶಃ ಅದಕ್ಕೆ ಏನಂತ ಕರೀತಾರೆ ಅಂದರೆ ಭಾರತವನ್ನು ಜವಾಹರ್ಲಾಲ್ ನೆಹರು ಮೆಲ್ಟನ್ ಸ್ಪಾಟ್ ಅಂತ ಕರೀತಾರೆ. ಮೆಲ್ಟನ್ ಪಾಟ್ ಅಂತ ಅಂದರೆ ಕರಗಿಸುವ ಮೂಸೆ, ಎಲ್ಲ ಜನಾಂಗವನ್ನು ಒಂದು ಕಡೆ ಹಾಕಿದಂಗಾಗಿದೆ. ಅದಕ್ಕೆ ಜಗತ್ತಿನಲ್ಲಿರುವಂಥ ಪುಟ್ಟ ಜಗತ್ತು ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅಂತಲೂ ಕರೀತಾರೆ. ಸೊ ಹೀಗೆ ಇವುಗಳಿದ್ದಾಗ, ವೈವಿಧ್ಯಮಯ ಪದ್ಧತಿಗಳು ನಮ್ಮಲ್ಲಿದ್ದಾಗ ಅವುಗಳನ್ನೆಲ್ಲ ಒಂದು ಕಡೆ ಹೆಂಗೆ ತರಲಿಕ್ಕೆ ಸಾಧ್ಯ ಐತೆ ಅನ್ನೋಂಥದ್ದು ಒಂದು ಪ್ರಶ್ನೆ ಎದುರಾಗುತ್ತೆ. ಇನ್ನು ಧಾರ್ಮಿಕ ಪ್ರತಿರೋಧ. ಅಲ್ಪಸಂಖ್ಯಾತ ಗುಂಪುಗಳು UCCಯನ್ನು ತಮ್ಮ ಧಾರ್ಮಿಕ ಸ್ವಾಯತ್ತತೆಯ ಉಲ್ಲಂಘನೆ ಎಂದು ಭಾವಿಸುವ ಸಾಧ್ಯತೆಯೂ ಇದೆ. ಆ್ಯಕ್ಚುಲಾಗಿ ಈಗ ನಡೀತಾ ಇರೋದೇ ಇದೇ ಪ್ರಾಬ್ಲಮ್ಮು. ಯೂನಿಫಾರ್ಮಲ್ ಸಿವಿಲ್ ಕೋಡನ್ನು ಜಾರಿಗೆ ತಂದಿದ್ದೆ, ಆದರೆ ಆಗುವಂಥದ್ದೇನು? ಇಸ್ಲಾಂ ಧರ್ಮಕ್ಕೆ ಇರುವಂಥ ಪ್ರತ್ಯೇಕವಾದಂಥ ಕಾನೂನುಗಳಂತ ಏನು ಕರಿತೀವಿ, ಏನಿದೆ ಪ್ರತ್ಯೇಕವಾದಂಥ, ಯಾವ ರೀತಿಯಾದಂಥ ಕಾನೂನುಗಳ ಮೂಲಕ ಅದು ನಡೀತೈತಿ ಅಂತ ನಾವು ನೋಡಲಾಗಿ ಇಲ್ಲೇನಿದೆ, ಕೆಲವೊಂದಿಷ್ಟು ವೈಯಕ್ತಿಕ ಕಾನೂನುಗಳನ್ನ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ. ಹೌದಾ? ಆ ವೈಯಕ್ತಿಕ ಕಾನೂನುಗಳಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಕೆಲವೊಂದಿಷ್ಟು ವೈಯಕ್ತಿಕ ಕಾನೂನುಗಳು ಹೆಂಗಿದೆ. ಹಿಂದೂ ವೈಯಕ್ತಿಕ ಕಾನೂನುಗಳಂತ ನಾವು ನೋಡಿದೆವು ಅಂದರೆ ಪ್ರಾಚೀನ ಹಿಂದೂ ಧಾರ್ಮಿಕ ಗ್ರಂಥಗಳು ಮತ್ತು ಸಂಪ್ರದಾಯಗಳಲ್ಲಿ ಮೂಲಗಳಿವೆ. ಅಂದರೆ ಧರ್ಮಶಾಸ್ತ್ರಗಳು, ಮನುಸ್ಮೃತಿ 2000 ವರ್ಷಗಳಿಗಿಂತ ಹಳೆಯದಾಗಿರುವಂಥ ಮಿತಾಕ್ಷರ ಬೌದ್ಧ, ಜೈನರ ಮತ್ತು ಸಿಖ್ಖರಿಗೂ ಅನ್ವಯಿಸುತ್ತದೆ. ಈ ರೀತಿಯಾದಂತಿದೆ. ಅದೇ ಇಸ್ಲಾಂ ಅಂತ ಬಂದರೆ ಒಂದೇನಿದೆ ನೋಡ್ರಿ, ಇಲ್ಲಿ ಶರಿಯಾ ಲಾ ಇದೆ. ಇಸ್ಲಾಮಿಯರಿಗೆ ಶರಿಯಾ ಲಾ, ಹನಾಫಿ, ಶಾಫಿ, ಮಾಲಿಕಿ, ಹನಾಲಿ. ಸೊ ಇವೆಲ್ಲ ಏನಪ್ಪ ಅಂದರೆ ಶರಿಯತ್ ಇಸ್ಲಾಮಿನ ನ್ಯಾಯಶಾಸ್ತ್ರ ಗ್ರಂಥಗಳು. ಇಸ್ಲಾಮಿಕ್ ಶರಿಯತ್ ಕಾನೂನು ಮತ್ತು ನ್ಯಾಯಶಾಸ್ತ್ರದ ಆಧಾರದ ಮೇಲೆ ಇಸ್ಲಾಮನ್ನು ನಂಬ್ತಾರೆ. ಅವರು ಬೇರೆ ಯಾವುದನ್ನು ನಂಬಲ್ಲ. ಅವ್ರಿಗೆ ಏನಪ್ಪ ಅಂತಾರೆ, ಅವರ ಧರ್ಮ ಗ್ರಂಥಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂತಂದರೆ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಇನ್ನು ಕ್ರಿಶ್ಚಿಯನ್ ವೈಯಕ್ತಿಕ ಕಾನೂನುಗಳಂತ ಬಂದರೆ ಇಲ್ಲಿ ಏನಿದೆ, 1872 ಬ್ರಿಟಿಷ್ ಅವಧಿಯಲ್ಲಿ ಪರಿಗಣಿಸಲಾಯಿತು. ಕ್ರಿಶ್ಚಿಯನ್ ಧಾರ್ಮಿಕ ಆಚರಣೆಗಳಿಂದ ಪ್ರಭಾವಿತವಾಗಿದೆ. ಯಾಕಂದರೆ ಆಲ್ರೆಡಿ ಕ್ರಿಶ್ಚಿಯನ್ ಅನ್ನುವಂಥದ್ದು ಎಲ್ಲಿ ಬಂತು ಅಂತಂದರೆ ಬೇರೆ ದೇಶದಿಂದ ಬಂದಿರುವಂಥ ಧರ್ಮ ಅಂತ ನಾವು ಕರಿತೀವಲ್ಲ. ಸೊ ಹಾಗಿದ್ದಾಗ ಇಲ್ಲೇನಿದೆಯಪ್ಪ ಅಂತಂದರೆ ಇದನ್ನು ನಾವು ನೋಡ್ತೀವಿ. ಇನ್ನು ಪಾರ್ಸಿ ವಿವಾಹ ಮತ್ತು ವಿಚ್ಛೇದನ ಕಾಯ್ದೆ 1936, ವಿವಾಹ ವಿಚ್ಛೇದನ ಉತ್ತರಾಧಿಕಾರಕ್ಕೆ, ಆನಂದ್ ವಿವಾಹ ಕಾಯ್ದೆ 1909, ಸಿಖ್ ಧಾರ್ಮಿಕ ಆಚರಣೆಗಳಿಂದ ಪ್ರಭಾವಿತವಾಗಿದ್ದು. ಹೀಗೆ ಬೇರೆ ಬೇರೆ ರೀತಿ ಏನಪ್ಪ ಅಂತಂದರೆ ಕಾನೂನುಗಳನ್ನು ನಾವು ಇಲ್ಲಿ ನೋಡ್ತೀವಿ. ಹೌದಾ? ವಿಶೇಷ ಕಾಯ್ದೆಗಳಂತ ನಾವು ಕರಿತೀವಿ. ಹೀಗಾಗಿ ಇವೆಲ್ಲವುಗಳನ್ನು ನೋಡಿದಂಥ ಟೈಮಲ್ಲಿ ಭಾರತ ದೇಶದಲ್ಲಿ ಯಾವ ರೀತಿಯಾದಂಥ ಕಾನೂನುಗಳನ್ನು ಜಾರಿಗೆ ತರಬೇಕು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಮೂಡುತ್ತೆ. ಅದು ಬುಡಕಟ್ಟು ಹಕ್ಕುಗಳಂತ ನಾವು ಕರಿತೀವಿ. ಇಲ್ಲೇನಿದೆ, 371A ಮತ್ತು
6ನೇ ವೇಳಾಪಟ್ಟಿ ಅಡಿಯಲ್ಲಿ ಏನಪ್ಪ ಅಂತಂದರೆ ಬುಡಕಟ್ಟು ಕಾನೂನುಗಳಿಗೆ ನೀಡಲಾಗಿರುವಂಥ ರಕ್ಷಣೆಯು ಸವಾಲಾಗುತ್ತೆ. ಅಂದರೆ ಬುಡಕಟ್ಟು ಜನಾಂಗದ ರಕ್ಷಣೆಯನ್ನು ಮಾಡಬೇಕಾಗಿದೆ. ಇವತ್ತು ಎಷ್ಟೋ ಬುಡಕಟ್ಟು ಜನಾಂಗ ನಶಿಸಿ ಹೋಗ್ಲಿಕ್ಕತ್ತಾವು, ಹೌದಾ? ಇನ್ನು ಕೆಲವು ಭಾಗಗಳಲ್ಲಿ ಬುಡಕಟ್ಟು ಜನಾಂಗದವರು ಉಳ್ಕೊಂಡಿದ್ದಾರೆ. ಅವರೆಲ್ಲ ನಮ್ಮ ಪೂರ್ವಜರು ಅನ್ನೋ ಲೆಕ್ಕದಲ್ಲಿ ಅವರಿಂದ ಏನಪ್ಪ ಅಂದರೆ ನಮ್ಮ ಭಾರತ ವೈವಿಧ್ಯತೆ ಕಾಣಿಸ್ಕೊಳ್ಳೋಕೆ ಕಾರಣ ಆಯಿತು. ನಾವು ಯಾಕಂದರೆ ಜನಾಂಗ ಅಂತ ಬಂದಾಗ ಮೊದಲು ಒಂದು 5 ಜನಾಂಗಗಳನ್ನು ಕಂಡುಕೊಂಡಿದ್ವಿ. ಫಸ್ಟು ಪ್ರೋಟೋಆಸ್ಟ್ರಲಾಯ್ಡ್ ಅಂತ ಒಂದು ಕರಿತಿದ್ವಿ, ಮಂಗೋಲಾಯ್ಡ್ ಅಂತ ಒಂದು ಕರಿತಿದ್ವಿ, ನಿಗ್ರೇಟೋ ಅಂತ ಒಂದು ಕರಿತಿದ್ವಿ, ನಾರ್ಡಿಕ್ ಅಂತ ಕರಿತಿದ್ವಿ, ಅಲ್ಡಿನಾಲ್ಡ್ ಅಂತ ಕರಿತಿದ್ವಿ, ಅದಾದ ನಂತರ ಮೆಡಿಟೇರಿಯನ್ಸ್ ಅಂತ ಕರಿತಿದ್ವಿ. ಹೀಗೆ ಬೇರೆ ಬೇರೆ ಏನಪ್ಪ ಅಂದರೆ ಜನಾಂಗಗಳು ಬಂದು ಅದರ ನಂತರದಲ್ಲಿ ಬುಡಕಟ್ಟು ಜನಾಂಗಗಳಂತ ಇದ್ದಾರೆ. ಅವರು ನಮ್ಮ ಭಾರತ ದೇಶದ ಒಂದು ಮುಖ್ಯವಾಗಿರುವಂಥ ಒಂದು ಭಾಗ. ಅವರಿಗೆ ಕೊಟ್ಟಿರುವಂಥ ರಕ್ಷಣೆಗಳು ಕೂಡ ಇಲ್ಲೇನಪ್ಪ ಅಂದರೆ ಹೋಗ್ತಾವೆ ಅನ್ನೋಂಥ ಒಂದು ಪ್ರಶ್ನೆ ಆಗುತ್ತೆ. ಒಕ್ಕೂಟ ವ್ಯವಸ್ಥೆ ಮತ್ತು ಸಮಕಾಲೀನ ಪಟ್ಟಿಯಲ್ಲಿ ಸಾಂವಿಧಾನಿಕ ಸ್ಥಿತಿ ಬರುತ್ತೆ ಅಲ್ಲಿ. ಅಂದರೆ ನಮ್ಮಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತೇನಿದೆ. ಆ ಸಮವರ್ತಿ ಪಟ್ಟಿನಲ್ಲಿ ಏನಪ್ಪ ಅಂದರೆ ಒಕ್ಕೂಟ ವ್ಯವಸ್ಥೆ ಅಂತ ನಮ್ಮದು ಕರಿತೀವಲ್ಲ. ಒಕ್ಕೂಟ ವ್ಯವಸ್ಥೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತ್ಯೇಕವಾಗಿಂತ ಕಾನೂನುಗಳನ್ನ ಮಾಡ್ತಿದ್ದರೂ ಕೂಡ ರಾಜ್ಯದ ಮೇಲೆ ಕೇಂದ್ರದ ಆಡಳಿತನೂ ಕೂಡ ತರುವಂಥದ್ದು. ಇವೆಲ್ಲ ಸಮಕಾಲೀನ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಅಂದರೆ ಎರಡೂ ಸೇರಿಬಿಟ್ಟು ಮಾಡುವಂಥ ಕಾನೂನುಗಳು, ಎರಡಕ್ಕೂ ಅವಕಾಶ ಇದೆ ಅನ್ನೋದು. ಇಲ್ಲಿ ಸಾಂವಿಧಾನಿಕ ಸ್ಥಿತಿಗತಿ ವೈಯಕ್ತಿಕ ಕಾನೂನುಗಳು 7ನೇ ಪಟ್ಟಿಯಲ್ಲಿ ಸಮಕಾಲೀನ ಪಟ್ಟಿ ಅಡಿಯಲ್ಲಿ ಏನಪ್ಪ ಅಂದರೆ ಬರುತ್ತೆ. ಇನ್ನು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳು ಎರಡಕ್ಕೂ ಕಾನೂನು ಮಾಡುವ ಅಧಿಕಾರವಿದೆ. ಉದಾಹರಣೆಗೆ ಗೋವಾದಲ್ಲಿ ಈಗಾಗಲೇ ಏನಾಗಿದೆಪ್ಪ ಅಂದರೆ ಏಕರೂಪದ ನಾಗರಿಕ ಸಂಹಿತೆ ಜಾರಿಯಲ್ಲಿದೆ ಅಂತ ಕನ್ಸಿಡರ್ ಆಗಿದೆ. ಆತಂಕ ಏನಾಗುತ್ತೆ, ಏಕಪಕ್ಷೀಯವಾಗಿ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಹೇರುವುದರಿಂದ ರಾಜ್ಯಗಳ ಹಕ್ಕುಗಳನ್ನು ಉಲ್ಲಂಘಿಸಿ ಫೆಡರಲ್ ರಚನೆ ದುರ್ಬಲಗೊಳ್ಳಬಹುದು ಎಂಬ ವಾದವಿದೆ. ಇಲ್ಲೇನಾಗುತ್ತಪ್ಪ ಅಂತಂದರೆ ಕೇಂದ್ರ ಸರ್ಕಾರನೇ ರಾಜ್ಯ ಸರ್ಕಾರಗಳ ಮೇಲೆ ದಾಳಿ ಮಾಡ್ಬೋದು. ಅಂದರೆ ಕೇಂದ್ರ ಸರ್ಕಾರ ತರುವಂಥ ಕಾನೂನುಗಳು ರಾಜ್ಯ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅವುಗಳನ್ನು ಒಪ್ಕೋಬೇಕು ಅನ್ನೋಂಥ ಪರಿಸ್ಥಿತಿ ಬಂತು ಅಂತಂದರೆ ಎಲ್ಲೋ ಒಂದು ಕಡೆ ಫೆಡರಲ್ ವ್ಯವಸ್ಥೆಗೆ ಏನಪ್ಪ ಅಂತಂದರೆ ಧಕ್ಕೆ, ಅದನ್ನು ದುರ್ಬಲಗೊಳಿಸ್ಬೋದು ಅನ್ನೋಂಥ ಪ್ರಶ್ನೆಯೂ ಎದುರಾಗುತ್ತೆ. ಉದಾಹರಣೆಗೆ UCC ಕುರಿತು ಸುಪ್ರೀಂ ಕೋರ್ಟ್ ನಿಲುವು. ಯಾಕೆ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಬೇಕು ಅಂತ ಹೇಳಿಬಿಟ್ಟು ಹೇಳುತ್ತೆ. ಸುಪ್ರೀಂ ಕೋರ್ಟ್ ಪದೇ ಪದೇ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಬಗ್ಗೆ ಉಲ್ಲೇಖ ಮಾಡುತ್ತೆ. ಮತ್ತು ಸೆಂಟ್ರಲ್ ಗೌರ್ಮೆಂಟು ಕೂಡ ಯೂನಿಫಾರ್ಮಲ್ ಸಿವಿಲ್ ಕೋಡ್ ತರಬೇಕು ಅಂತ ಯಾಕೆ ಪ್ರಯತ್ನ ಪಡ್ತಿದೆ, ಅದರಿಂದ ಏನು ಲಾಭ ಇದೆ, ಕೆಲವೊಂದು ಪ್ರಕರಣಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಏನಿದೆ ಇಲ್ಲಿ. 1985ರಲ್ಲಿ ಶಾಬಾನು ಪ್ರಕರಣದೊಳಗೆ ಏನಪ್ಪ ಅಂದರೆ ಮುಖ್ಯ ತೀರ್ಪು ಏನಾಗುತ್ತೆ, ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಅಡಿಯಲ್ಲಿ ಮುಸ್ಲಿಂ ಮಹಿಳೆಗೂ ಜೀವನಾಂಶ ಪಡೆಯುವ ಹಕ್ಕಿದೆ. ಶಾಬಾನು ಪ್ರಕರಣದೊಳಗೆ ಏನಪ್ಪ ಅಂದರೆ ಮುಸ್ಲಿಂ ಮಹಿಳೆ ತನಗೆ ಬೇಕಾಗಿರುವಂಥ ಜೀವನ ಅಂಶಗಳು ಬೇಕು, ಗಂಡನಿಂದ ನನಗೆ ಜೀವನಾಂಶ ಬೇಕು ಅಂತ ಕೋರ್ಟಿಗೆ ಹೋದಂಥ ಟೈಮಲ್ಲಿ. ಅದೇ ಧಾರ್ಮಿಕ ಹಕ್ಕುಗಳ ಅಡಿಯಲ್ಲಿ ಗಂಡನಿಂದ ಜೀವನಾಂಶ ಸಿಗಲ್ಲ. ಒಂದು ವೇಳೆ ಆಕೆ ಏನು ಡಿವೋರ್ಸ್ ಪಡ್ಕೊಂಡ್ಲು ಅಂತಂದರೆ ಅಥವಾ ತಲಾಕ್ ಪಡ್ಕೊಂಡು ಹೋದ್ಲು ಅಂತಂದರೆ ಮೊದಲು ಏನಿದ್ದಿದ್ದಿಲ್ಲ, ಗಂಡ ಜೀವನಾಂಶ ಕೊಡ್ತಿದ್ದಿಲ್ಲ. ಅವಳು ಬದುಕಿದಾಳು, ಸತ್ತಿದ್ದಾಳು, ಆಕಿನ ಕಷ್ಟ ಏನು, ಸುಖ ಏನು, ಹೆಂಗೆ ಬದುಕ್ತಾಳು, ಯಾವುದ್ರ ಬಗ್ಗೆನೂ ಕೇಳ್ತಿದ್ದಿಲ್ಲ. ಬರೀ ಏನಪ್ಪ ಅಂದರೆ ಧಾರ್ಮಿಕ ಆಧಾರದ ಮೇಲೆ ತೀರ್ಪು ಅನ್ನೋ ಲೆಕ್ಕಕ್ಕೆ ಬಂದಿತ್ತು. ಸೊ ಅವಾಗ ಪ್ರಶ್ನೆ ಮಾಡ್ತಾರೆ. ಇನ್ನು ಸರಳ ಮುದ್ಗಲ್ ಪ್ರಕರಣದೊಳಗೆ ಏನಪ್ಪ ಅಂತಾರೆ, 2ನೇ ಮದುವೆಗಾಗಿ ಇಸ್ಲಾಮಿಗೆ ಮೋಸದ ಮತಾಂತರವಾಗುವುದನ್ನು ತಡೆ ಹಿಡಿಯುತ್ತದೆ. ಅಂದರೆ ಮತಾಂತರಗೊಳಿಸುವುದರ ಮೂಲಕ ಮದುವೆಯಾಗುವಂಥ ಒಂದು ಪ್ರಶ್ನೆ ಬಂದಾಗ ಸರಳ ಮುದ್ಗಲ್ ಪ್ರಕರಣ ಏನಪ್ಪ ಅಂತಾರೆ ದೊಡ್ಡ ತೀರ್ಪನ್ನು ತಂದು ಕೊಡುತ್ತೆ. ಸೊ ಈಗ ಯೂನಿಫಾರ್ಮಲ್ ಸಿವಿಲ್ ಕೋಡ್ ತಂದು ಕೊಡಲಿಲ್ಲ ಅಂತಂದರೆ ಈ ಮತಾಂತರ ಪ್ರಕರಣಗಳು ಕೂಡ ಜಾಸ್ತಿ ಆಗುತ್ತೆ. ಅಂದರೆ ದುಡ್ಡಿಗಾಗಿ ಮತಾಂತರ ಆಗೋದು, ಮೋಸದಿಂದ ಮತಾಂತರ ಆಗೋದು, ಮದುವೆಗಾಗಿಯೇ ಮತಾಂತರ ಆಗೋದು, 2ನೇ ಮದುವೆಗಾಗಿ ಮತಾಂತರ ಆಗೋದು, ಇವುಗಳ ಕುರಿತಾಗಿ ಏನಪ್ಪ ಅಂತಂದರೆ ಸರಳ ಮುದ್ಗಲ್ ಪ್ರಕರಣದೊಳಗೆ ಸುಪ್ರೀಂ ಕೋರ್ಟ್ UCC ತರೋದು ಭಾಳ ಉತ್ತಮ ಅಂತ ಹೇಳ್ಬಿಟ್ಟು ಹೇಳುತ್ತೆ. ಇನ್ನು ಶಾಯರಾ ಬಾನು ಪ್ರಕರಣ 2017ರೊಳಗೆ ಇದು ದೊಡ್ಡ ಸದ್ದು ಮಾಡ್ತು. ಅದರ ನಂತರದಲ್ಲಿನೇ ತ್ರಿವಳಿ ತಲಾಕ್ ಅನ್ನೋದೇನಪ್ಪ ಅಂದರೆ ರದ್ದುಗೊಳಿಸಲಾಯಿತು. ಶಾಯರಾ ಬಾನು ಪ್ರಕರಣದಲ್ಲಿ ತ್ರಿವಳಿ ತಲಾಕ್ ಪದ್ಧತಿಯು ಸಂವಿಧಾನ ಬಾಹಿರ ಮತ್ತು ಘನತೆಯ ಉಲ್ಲಂಘನೆಯಾಗಿದೆ. ಯಾಕಂದರೆ ಎಲ್ಲೋ ಯಾವುದೋ ದೇಶದಲ್ಲಿ ಕೂತಿರೋಂಥ ಒಬ್ಬ ಗಂಡ ಫೋನ್ ಮಾಡಿ ಹೆಂಡತಿಗೆ ಹೇಳ್ತಾನೆ ತಲಾಕ್ ತಲಾಕ್ ತಲಾಕ್, ಖಲಾಸ್ ಮುಗಿದೋಯ್ತು, ಅಲ್ಲಿಗೆ ಡಿವೋರ್ಸ್ ಆಯಿತು. ಹಿಂದೂ ಧರ್ಮದಲ್ಲಿ ಏನು ಹೇಳುತ್ತೆ ಅಂತಂದರೆ ಒಂದು ಮದುವೆ ಆಗಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಅದು ನಿರ್ಧಾರ ಆಗಿರುತ್ತೆ, ಇಂಥವನೇ ಗಂಡ ಆಗಬೇಕು, ಇಂಥವಳೇ ಹೆಂಡತಿ ಆಗಬೇಕು ಅಂತ ಹೇಳಿಬಿಟ್ಟು. ಒಂದು ಸರ್ತಿ ಗಂಡ ಮತ್ತು ಹೆಂಡತಿ ಅಂತ ಬಂದರೆ ಸುಮ್ಮನೆ ನಾನು ಬೇಕಂದಾಗ ಇಡ್ತೀನಿ, ಬೇಡ ಅಂದ ಬಿಡ್ತೀನಿ, ಇದು ಮಕ್ಕಳ ಆಟ ಅಲ್ಲ, ಇದು ಜೀವನ. ಈ ಜೀವನದಲ್ಲಿ ಇವಾಗಲೂ ಕೂಡ ಡಿವೋರ್ಸಿಗಂತ ಅಪ್ಲೈ ಮಾಡಿದ್ರೆ ಹೋದ ತಕ್ಷಣ ಕೋರ್ಟ್ ಏನಪ್ಪ ಅಂದರೆ ಬರ್ರಿ ಡಿವೋರ್ಸ್ಕೋಬೇಕಲ್ಲ, ಕೊಟ್ಬಿಡ್ತೀನಿ ತೊಗೊಂಡೋರಿ ಅಂತ ಹೇಳಲ್ಲ. ಒಂದು ಸಣ್ಣ ಪ್ರಕರಣ ನಿಮಗೆ ಹೇಳ್ತೀನಿ. ರವೀಂದ್ರ ಹಂದಿಗ್ನೂರ್ ಅನ್ನೋಂಥ ಒಬ್ಬ ವ್ಯಕ್ತಿ ಗಾಯಕರು, ಅದ್ಭುತವಾಗಿರುವಂಥ ಕನ್ನಡದ ಗಜಲ್ ಗಾಯಕರು. ಅವರು ಒಂದು ಕಡೆ ಕಾರ್ಯಕ್ರಮದೊಳಗೆ ಬೆಂಗಳೂರೊಳಗೆ ರವೀಂದ್ರ ಕಲಾಕ್ಷೇತ್ರದೊಳಗೆ ಹಾಡು ಆಡ್ತಾ ಇದ್ರಂತೆ. ಒಂದು ಹಾಡಿದೆ, ಅದು ಏನಿದೆ ಅಂತಂದರೆ, ನಾವಾದ ಮ್ಯಾಲ ನೀ ಹೆಂಗಿರತಿ, ನಿನ್ನ ಹ್ಯಾಂಗ ಮರೆಯಲೇ ಗುಣವಂತಿ ಅಂತೆ. ನಾವಾದ ಮ್ಯಾಲ ನೀ ಹ್ಯಾಂಗಿರತಿ, ನಿನ್ನ ಹ್ಯಾಂಗ ಮರೆಯಲೇ ಗುಣವಂತಿ, ಪೂರ್ವ ಜನ್ಮದ ಹಿಂದಿನ ಗೆಳತಿ, ಬೇಕಾಗಿ ಮಾಡಿಕೊಂಡೆ ನಾನಿನ್ ಹ್ಯಾಂಡ್ತಿ ಅಂತ ಈ ಒಂದು ಹಾಡಾಡ್ತಾರೆ. ಅಲ್ಲಿ ಇಬ್ಬರು ಡಿವೋರ್ಸ್ ಅಪ್ಲೈ ಮಾಡಿದಂಥ ಗಂಡ ಹೆಂಡತಿ ಇರ್ತಾರೆ. ಆ ಇಬ್ಬರು ಡಿವೋರ್ಸ್ ಅಪ್ಲೈ ಮಾಡಿದಂಥ ಗಂಡ ಹೆಂಡತಿಗೆ ಕೋರ್ಟ್ ಏನು ಕೊಟ್ಟಿದೆ ಅಂತಂದರೆ 6 ತಿಂಗಳು ಟೈಮ್ ಕೊಟ್ಟಿರ್ತೀವಿ.
ಹೊಡಿತೈತಿ. 6 ತಿಂಗಳವರೆಗೂ ನೀವು ಅಡ್ಜಸ್ಟ್ ಆಗ್ತೈತೋ ಇಲ್ಲೋ, ನಿಮ್ಮ ಭಾವನೆಗಳು ನಿಲುವುಗಳು ಬದಲಾಗ್ತವೇನೋ ನೋಡೋಂಥ. ಈ ಹಾಡು ಕೇಳಿದ ತಕ್ಷಣ ರವೀಂದ್ರ ಅಂದಿಗ್ನೂರ್ ಹತ್ರ ಬಂದು ಅವರಿಬ್ಬರು ಗಂಡ ಹೆಂಡತಿ ಹೇಳ್ತಾರೆ, ಇಲ್ಲ ಸರ್ ನಾವು ಡಿವೋರ್ಸ್ ಆಗ್ಬೇಕಂತ ಮಾಡಿದ್ವಿ, ನಿಮ್ಮ ಹಾಡು ಕೇಳಿದ ನಂತರ ಪೂರ್ವಜನ್ಮದ ಸಂಬಂಧ ಐತೆ ಅನ್ನೋದನ್ನು ಕಂಡುಕೊಂಡಾಗ ಅದಕ್ಕೆ ನಮಗೆ ಡಿವೋರ್ಸ್ ಮಾಡ್ಕೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀವಿ ಅಂತ. ಇದನ್ನೇ ಕೋರ್ಟ್ ಹೇಳೋದು ಏನು ಅಂತಂದರೆ, ಮಕ್ಕಳ ಆಟಕ್ಕಾಗಿ ಮದುವೆ ಆಗ್ಲಿಕ್ಕಾಗಲ್ಲ ಅಂತ. ಶಾಯರಾಬಾನು ಪ್ರಕರಣದೊಳಗೂ ಕೂಡ ತ್ರಿವಳಿ ತಲಾಕ್ ಪದ್ಧತಿ ಸಂವಿಧಾನ ಬಾಹಿರ ಅಂತ. ಮುಂದೆ ಅದೇ ಏನಪ್ಪ ಅಂದರೆ ತ್ರಿವಳಿ ತಲಾಕ್ ರದ್ದುಗೊಳಿಸುವುದಕ್ಕೆ ಮುಖ್ಯ ಕಾರಣನೂ ಆಗ್ತೈತೆ ಅನ್ನೋದನ್ನು ನೋಡ್ತೀವಿ. ಇನ್ನು ಯುವ ವಕೀಲರ ಸಂಘ 2018ರಲ್ಲಿ ಬಂದಿರುವಂಥ ಒಂದು ತೀರ್ಪಿನಲ್ಲಿ ಯಾವುದೇ ಧಾರ್ಮಿಕ ಪದ್ಧತಿಯು ಸಂವಿಧಾನ ಮತ್ತು ಸಮಾನತೆಯ ಮೇಲೆ ಶ್ರೇಷ್ಠತೆ ಪಡೆಯಲು ಸಾಧ್ಯವಿಲ್ಲ. ಎಸ್, ಇದು ಈಗ ಬೇಕಾಗಿರುವಂಥ UCC ಅನ್ನೋದನ್ನು ತೊಗೊಂಬರಬೇಕು ಅಂತಂದರೆ ಮೇನ್ ಏನಿದೆ, ಯಾವುದೇ ಧಾರ್ಮಿಕ ಪದ್ಧತಿಯು ಸಂವಿಧಾನ ಮತ್ತು ಸಮಾನತೆಯ ಮೇಲೆ ಶ್ರೇಷ್ಠತೆಯನ್ನು ಪಡೆಯಲು ಸಾಧ್ಯವಿಲ್ಲ. ಇಲ್ಲಿ ಸಂವಿಧಾನವೇ ಶ್ರೇಷ್ಠ. ಯಾಕಂತಂದರೆ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಇದೆ, ಆ ಸಂವಿಧಾನದ ಅಡಿಯಲ್ಲಿ ಎಲ್ಲ ಧರ್ಮ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ, ಎಲ್ಲ ಧಾರ್ಮಿಕ ಆಚರಣೆಗಳನ್ನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹೀಗಾಗಿ ನಮಗೆ ಇಂಪಾರ್ಟೆಂಟ್ ಯಾವುದಾಗಿದೆ ಅಂತಂದರೆ ಸಂವಿಧಾನ ಅನ್ನೋದೇನಪ್ಪ ಅಂತಾರೆ ಯುವ ವಕೀಲರ ಸಂಘದ 2018ರ ತೀರ್ಪಿನಲ್ಲಿ ಬರುತ್ತೆ. ಸೊ ಕಾನೂನು ಆಯೋಗದ ಅಭಿಪ್ರಾಯಗಳಂತ ನಾವು ನೋಡಿದಾಗ 21ನೇ ಕಾನೂನು ಆಯೋಗ UCC ತರುವಂಥ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಆದರೆ ಸುಧಾರಣೆ ಸಲಹೆಗಳಂತ ಬಂದಾಗ ಮದುವೆ ವಯಸ್ಸನ್ನು 18ಕ್ಕೆ ನಿಗದಿಪಡಿಸುವುದು ಮತ್ತು ಎಲ್ಲ ಧರ್ಮಗಳಲ್ಲಿ ವ್ಯಭಿಚಾರವನ್ನು ವಿಚ್ಛೇದನಕ್ಕೆ ಆಧಾರವನ್ನಾಗಿ ಮಾಡುವುದು. ಇಲ್ಲೇನಪ್ಪ ಅಂದರೆ ಎಲ್ಲ ಧರ್ಮಗಳನ್ನು ಏನಪ್ಪ ಅಂದರೆ ಈ 18th ಏನಿದೆ ಅಲ್ಲಿ 18ಕ್ಕೆ ನಿಗದಿಪಡಿಸಿತು ಫಸ್ಟು. ಅದಾದ ನಂತರ ಎಲ್ಲ ಧರ್ಮಗಳಲ್ಲಿ ಏನಪ್ಪ ಅಂದರೆ ವಿಚ್ಛೇದನ ಕೊಡಬೇಕು ಅಂತಂದರೆ ಕೆಟ್ಟ ನಡವಳಿಕೆಯನ್ನೇ ಆಧಾರವಾಗಿರಬೇಕು ಹೊರತು ಬೇರೆ ಯಾವ ಕಾರಣಕ್ಕೂ ಕೂಡ ಏನಪ್ಪ ಅಂದರೆ ಇಲ್ಲಿ ವ್ಯಭಿಚಾರ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಬೇರೆ ಒಂದು ರೂಪ, ಅದರ ಕುರಿತಾಗಿ ಏನಪ್ಪ ಅಂದರೆ ಬಹಳಷ್ಟು ಉಲ್ಲೇಖ ಮಾಡೋದು ಬೇಡ ಅಂತ ಅನ್ಕೋತೀನಿ. ಅಂಥ ಸಂದರ್ಭದಲ್ಲಿ ವಿಚ್ಛೇದನ ಕೊಡಬೇಕು. ಗಂಡ ಹೆಂಡತಿ ಜಗಳಾಡಿದ್ರು, ಗಂಡ ಕುಡಿತಾನ, ಗಂಡ ಜಗಳಾಡ್ತಾನ, ಇನ್ನು ಬೇರೆ ಯಾವುದೋ ಹುಡುಗಿನ ಮದುವೆ ಆಗಬೇಕಾಗೈತಿ, ಅದರ ಸಂಬಂಧ ನಾನು ವಿಚ್ಛೇದನ ಕೊಡ್ತೀನಿ, ಇವು ಯಾವುದೂ ತರಬಾರ್ದು ಅಂತ ಹೇಳ್ಬಿಟ್ಟು ರೂಲ್ಸ್ ಮಾಡಬೇಕು ಅಂತ ಹೊರಟಿದೆ. ಇನ್ನು 22ನೇ ಕಾನೂನು ಆಯೋಗ ಹೇಳ್ತೈತಿ, ಪ್ರಸ್ತುತ UCC ಕುರಿತಾಗಿ ಸಾರ್ವಜನಿಕ ಮತ್ತು ಧಾರ್ಮಿಕ ಸಂಸ್ಥೆಗಳಿಂದ ಹೊಸ ಪ್ರಕ್ರಿಯೆಗಳನ್ನು ಕೋರಿದೆ. ಅಂದರೆ 22ನೇ ಕಾನೂನು ಆಯೋಗ ಇದನ್ನು ತರಬೇಕು ಅಂತಂದರೆ ನಿಮಗೆ ಇಷ್ಟ ಇದೆಯೋ ಇಲ್ಲೋ, ಯಾಕೆ ತರಬೇಕು, ಯಾಕೆ ಬಿಡಬೇಕು, ಇವೆಲ್ಲವುಗಳ ಕುರಿತಾಗಿ ಏನಪ್ಪ ಅಂತಂದರೆ ಇಲ್ಲಿ ಮಹತ್ತರವಾದಂಥ ಚರ್ಚೆ ನಡೀತಾ ಇದೆ. ಸೊ ಇನ್ನೂ ಇದರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡೋದಿದೆ. ಆದರೆ ಪ್ರಸ್ತುತ ಇಷ್ಟು ಸಾಕು ಅಂತ ನಾನು ಅಂದ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡಿಬಿಟ್ಟು ಅದರ ನಂತರದಲ್ಲಿ UCC ಯಾಕೆ ಅವಶ್ಯಕತೆ ಬೀಳುತ್ತೆ ಏನು, ಮತ್ತು UCC ತರಬೇಕಾದಂಥ ಟೈಮಲ್ಲಿ ಸಂವಿಧಾನ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಯಿತು, ಆ ಸಭೆಯಲ್ಲಿ ಏನು ಹೇಳಿದ್ರು ಏನು ಅನ್ನೋದ್ರ ಕುರಿತಾಗಿ ಏನಪ್ಪ ಅಂದರೆ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಟ್ಟಿನಲ್ಲಿ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಭಾರತ ದೇಶಕ್ಕೆ ಅವಶ್ಯಕ ಮತ್ತು ಅನಿವಾರ್ಯ. ಯಾಕಂದರೆ ಪ್ರಸ್ತುತ ಸಂದರ್ಭದಲ್ಲಿ ಧಾರ್ಮಿಕದ ಹೆಸರಿನಲ್ಲಿ ಆಗ್ತಿರುವಂಥ ಜಗಳ, ಕಿರಿಕಿರಿ, ಕದನ ಇವೆಲ್ಲವನ್ನು ನೋಡಿದಾಗ ಏಕರೂಪದ ನಾಗರಿಕ ಸಂಹಿತೆಯನ್ನು ತಂದು ಸಂವಿಧಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅನ್ನೋದನ್ನು ಸಾಬೀತುಪಡಿಸಿದ್ದೆ ಆದಲ್ಲಿ ಭಾರತ ದೇಶದಲ್ಲಿ ಶಾಂತಿಯು ನೆಲೆಸುತ್ತದೆ, ಸಮಾನತೆಯು ಕಾಣಿಸುತ್ತದೆ ಅನ್ನುವಂಥದ್ದು. ಅದಕ್ಕೆ ಹೇಳಿದ್ರಲ್ಲ, ಏಕ್ ದೇಶ್ ಮೇ ದೋ ನಿಶಾನ್, ದೋ ಪ್ರಧಾನ್, ದೋ ವಿಧಾನ್ ನಹಿ ಚಲೇಗಾ ಅಂತ ಏನು ಹೇಳಿದ್ರು, ಅದೇ ಥರ ಯೂನಿಫಾರ್ಮಲ್ ಸಿವಿಲ್ ಕೋಡ್ ಮೂಲಕ ಸಮಾನತೆಯನ್ನು ಕಂಡುಕೊಳ್ಳುವಂಥ ಪ್ರಯತ್ನದೊಳಗಡೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದು ಕೋರ್ಟು ನಿರ್ಧಾರ ಮಾಡುತ್ತೆ, ಸೆಂಟ್ರಲ್ ಗೌರ್ಮೆಂಟು ನಿರ್ಧಾರ ಮಾಡುತ್ತೆ. ಯಾವುದೇ ಕಾನೂನುಗಳು ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಳುವಂಥ ದೊಡ್ಡತನ ಭಾರತೀಯರಲ್ಲಿರುತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಈ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇದರ ಕುರಿತಾಗಿ ಇನ್ನೊಂದು ಟಾಪಿಕನ್ನು ಮಾಡಿ ಅದರ ಕುರಿತಾಗಿ ಹಿನ್ನೆಲೆಯಾಗಿರುವಂಥ ಚರ್ಚೆಯ ಕುರಿತು ನಿಮ್ಮ ಜೊತೆಯಲ್ಲಿ ಹಂಚ್ಕೋತೀನಿ. ಅಲ್ಲಿವರೆಗೂ ತಮಗೆಲ್ಲ ಶರಣಾರ್ಥಿ, ಧನ್ಯವಾದಗಳು.